Anandana Braja Janarandana Yamuna Tira Panachari Yamuna Tira Panachari Jaya Radha Madhava Kunja Bihari. Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama Rama Hare Hare, Hare Krishna Krishna Hare Hare, Hare Rama Rama Hare Hare, Hare Krishna Krishna Hare Hare, Hare Rama Rama Hare Hare, Hare Krishna Krishna Hare Hare, Hare Rama Rama Hare Hare, Jayo Radha Madhava Radhe, Jayo Krishna Balaram, Jayo Krishna Balaram, Jayo Krishna Balaram, Jayo Jagannatha Baladeva, Jayo Subhadramaya, Jayo Lakshmi Narasimha, Jayo Lakshmi Narasimha, Jayo Anantade, Jayo Gauramita, Jayo Gauramita, Jayo Gauramita, Jayo Prabhupada. Hare Krishna. We warmly welcome for Sunday Bhagavatam class. Today the speaker will be His Grace Lokabandu Prabhu. ಇವತ್ತಿನ ಭಾಗವತ ಪ್ರವಚನದ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇವೆ. ಪೂಜ್ಯರಾದಂತಹ ಲೋಕಬಂಧು ಪ್ರಭುಗಳು ಈ ದಿನದ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವತರ ಭಾನುವಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 39 ಮತ್ತೆ 40 ಈ ವಿಚಾರವಾಗಿ ಚರ್ಚೆಯನ್ನ ಮಾಡ್ತೀವಿ. Today we'll be speaking from Canto 1, Chapter 9 and Shloka 39. ಶ್ಲೋಕ ಹೀಗಿದೆ: ವಿಜಯರಥ ಕುಟುಂಬಾತ್ ತತೋತ್ರೇ ಧೃತಹಯ ರಶ್ಮಿನಿ ತಚ್ರಿಯೇ ಕ್ಷಣೀಯೇ ಭಗವತಿ ರತಿರಸ್ತು ಮೇ ಮುಮೂರ್ಷಯೇಯಂ ಇಹ ನಿರೀಕ್ಷ್ಯ ಹತಾಗತಾ ಸ್ವರೂಪಂ. ಅನುವಾದ ಕೃಷ್ಣ ಕೃಪಾಮೂರ್ತಿ ಅಭಯಚರಣಾರ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಮರಣ ಕಾಲದಲ್ಲಿ ನನ್ನ ಅಂತಿಮ ಆಕರ್ಷಣೆಯು ದೇವೋತ್ತಮ ಪುರುಷ ಶ್ರೀಕೃಷ್ಣನಲ್ಲಿರಲಿ. ಬಲಗೈಯಲ್ಲಿ ಚಾವಟಿಯನ್ನು ಹಿಡಿದು ಎಡಗೈಯಲ್ಲಿ ಕಡಿವಾಣಗಳನ್ನು ಹಿಡಿದು ಅರ್ಜುನನ ರಥಕ್ಕೆ ಸರ್ವ ವಿಧಾನಗಳಿಂದಲೂ ರಕ್ಷಣೆಯನ್ನು ನೀಡುವಲ್ಲಿ ತುಂಬಾ ಎಚ್ಚರ ವಹಿಸಿದ ಪಾರ್ಥ ಸಾರಥಿಯಲ್ಲಿ ನನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತೇನೆ. ಕುರುಕ್ಷೇತ್ರದ ರಣರಂಗದಲ್ಲಿ ಅವನನ್ನು ಕಂಡವರು ಮರಣಾನಂತರ ತಮ್ಮ ಮೂಲ ರೂಪವನ್ನು ಪಡೆದರು. Translation: At the moment of death, let my ultimate attraction be the Shri Krishna, the personality of Godhead.
I concentrate my mind upon the chariot driver of Arjuna, who stood with a whip in his right hand and bridle rope in his left, who was very careful to give protection to Arjuna's chariot by all means. Those who saw him on the battlefield of Kurukshetra attained their original forms after death. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಒಂದ್ ಸ್ವಲ್ಪ ಕ್ಯಾಮ್ರಾನ ಕೆಳಗಡೆ ಇಟ್ಕೋತೀರಾ? ಸ್ವಲ್ಪ ಬಗ್ಸ್ತೀರಾ? ಎಸ್ ಪ್ರಭು, ಥ್ಯಾಂಕ್ಸ್. ಭಾವಾರ್ಥ: ಭಗವಂತನ ಶುದ್ಧ ಭಕ್ತ ಸದಾಕಾಲ ತನ್ನೊಳಗೆ ಭಗವಂತನ ಇರುವಿಕೆಯನ್ನು ಕಾಣುತ್ತಾನೆ, ಏಕೆಂದರೆ ಅವನು ಪ್ರೇಮ ಸೇವೆಯಲ್ಲಿ ದಿವ್ಯ ಸಂಬಂಧವನ್ನು ಹೊಂದಿರುತ್ತಾನೆ. ಅಂತಹ ಶುದ್ಧ ಭಕ್ತ ಭಗವಂತನನ್ನು ಒಂದು ಕ್ಷಣವೂ ಮರೆಯಲಾರ. ಇದಕ್ಕೆ ಸಮಾಧಿ ಎನ್ನುತ್ತಾರೆ. ಯೋಗಿಯು ಬೇರೆಲ್ಲ ವಿಷಯಗಳಿಂದ ಇಂದ್ರಿಯಗಳನ್ನು ನಿಗ್ರಹಿಸಿ ಪರಮಾತ್ಮನಲ್ಲಿ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತಾನೆ. ಹೀಗೆ ಅವನು ಅಂತಿಮವಾಗಿ ಸಮಾಧಿ ಸ್ಥಿತಿಯನ್ನು ಪಡೆಯುತ್ತಾನೆ. ಭಕ್ತನು ಸತತವಾಗಿ ಭಗವಂತನ ರೂಪದೊಡನೆ ಅವನು ಪುಣ್ಯ ನಾಮ ಕೀರ್ತಿ ಲೀಲೆಗಳು ಮೊದಲಾದವನ್ನು ನೆನೆಯುತ್ತಾ ಬಹಳ ಸುಲಭವಾಗಿ ಸಮಾಧಿ ಸ್ಥಿತಿಯನ್ನು ಪಡೆಯುತ್ತಾನೆ. ಆದುದರಿಂದ ಯೋಗಿ ಮತ್ತು ಭಕ್ತನ ಏಕಾಗ್ರತೆ ಒಂದೇ ಮಜಲಿನಲ್ಲಿರುವುದಿಲ್ಲ. ಯೋಗಿಯ ಏಕಾಗ್ರತೆ ಶುದ್ಧ ಪ್ರೀತಿ ಮತ್ತು ಸಹಜ ವಾತ್ಸಲ್ಯಗಳಿಂದ ಸ್ವಾಭಾವಿಕವಾಗಿರುತ್ತದೆ. ಭೀಷ್ಮರು ಶುದ್ಧ ಭಕ್ತರಾಗಿದ್ದರು. ಅವರು ಸೇನಾಧಿಪತಿಯಾಗಿ ಪಾರ್ಥ ಸಾರಥಿಯ ರಣರಂಗದ ರೂಪವನ್ನು ಸದಾ ಸ್ಮರಿಸುತ್ತಿದ್ದರು. ಆದುದರಿಂದ ಪಾರ್ಥ ಸಾರಥಿಯಾದ ಭಗವಂತನ ಲೀಲೆ ಕೂಡ ಶಾಶ್ವತವಾದುದು. ಕಂಸನ ಸೆರೆಮನೆಯಲ್ಲಿ ಹುಟ್ಟಿದಾಗಿನಿಂದ ಪ್ರಾರಂಭವಾಗಿ ಕೊನೆಯ ಮುಸಲ ಲೀಲೆಯವರೆಗಿನ ಭಗವಂತನ ಎಲ್ಲ ಲೀಲೆಗಳು ಎಲ್ಲ ಬ್ರಹ್ಮಾಂಡಗಳಲ್ಲೂ ಗಡಿಯಾರದ ಮುಳ್ಳುಗಳು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಚಲಿಸುವಂತೆ ಒಂದಾದ ಮೇಲೊಂದರಂತೆ ಘಟಿಸುತ್ತಲೇ ಇರುತ್ತದೆ. ಇಂತಹ ಲೀಲೆಗಳಲ್ಲಿ ಪಾಂಡವರು ಮತ್ತು ಭೀಷ್ಮರಂತವರು ಅವನ ಎಡೆಬಿಡದೆ ನಿತ್ಯ ಸಂಗಾತಿಗಳಾಗಿರುತ್ತಾರೆ. ಆದುದರಿಂದ ಅರ್ಜುನ ಕೂಡ ನೋಡಲಾಗದಿದ್ದ ಭಗವಂತನ ಪಾರ್ಥ ಸಾರಥಿಯ ಸುಂದರ ರೂಪವನ್ನು ಭೀಷ್ಮರು ಎಂದಿಗೂ ಮರೆಯಲಿಲ್ಲ. ಸುಂದರ ಪಾರ್ಥ ಸಾರಥಿಯ ಹಿಂದೆ ಅರ್ಜುನನಿದ್ದ, ಆದರೆ ಭೀಷ್ಮರು ಭಗವಂತನ ಎದುರಿನಲ್ಲಿಯೇ ಇದ್ದರು. ಯೋಧನ ಲಕ್ಷಣದಲ್ಲಿದ್ದ ಭಗವಂತನ ರೂಪವನ್ನು ಕುರಿತು ಹೇಳುವುದಾದರೆ ಅರ್ಜುನನಿಗಿಂತ ಹೆಚ್ಚಾಗಿ ಭೀಷ್ಮರೇ ಅದನ್ನು ನೋಡಿ ಆನಂದಿಸಿದರು. ಕುರುಕ್ಷೇತ್ರ ರಣರಂಗದ ಎಲ್ಲ ಯೋಧರು ಹಾಗೂ ವ್ಯಕ್ತಿಗಳು ತಮ್ಮ ಮರಣಾನಂತರ ಭಗವಂತನಂತಹ ತಮ್ಮ ಮೂಲ ಆಧ್ಯಾತ್ಮಿಕ ರೂಪವನ್ನು ಹೊಂದಿದರು. ಏಕೆಂದರೆ ಭಗವಂತನ ಅವ್ಯಾಜ ಕರುಣೆಯಿಂದ ಅವರು ಈ ಸಂದರ್ಭದಲ್ಲಿ ಅವನನ್ನು ಮುಖಾಮುಖಿಯಾಗಿ ಕಾಣಲು ಸಾಧ್ಯವಾಯಿತು. ಜಲಚರಗಳಿಂದ ಬ್ರಹ್ಮನವರೆಗೆ ವಿಕಾಸ ಚಕ್ರದಲ್ಲಿ ಸುತ್ತುತ್ತಿರುವ ಬದ್ಧಾತ್ಮರೆಲ್ಲರೂ ಮಾಯೆಯಿಂದ ನೀಡಿದ ರೂಪದಲ್ಲಿರುತ್ತಾರೆ, ಅಥವಾ ತಮ್ಮ ತಮ್ಮ ಕರ್ಮಾನುಸಾರ ಲೌಕಿಕ ಪ್ರಕೃತಿಯು ನೀಡಿದ ರೂಪಗಳಲ್ಲಿ ಇರುತ್ತಾರೆ. ಬದ್ಧಾತ್ಮರ ಲೌಕಿಕ ರೂಪಗಳೆಲ್ಲವೂ ಪರಕೀಯವಾಗಿದ್ದು, ಲೌಕಿಕ ಶಕ್ತಿಯ ಹಿಡಿತಗಳಿಂದ ಬಿಡುಗಡೆ ಹೊಂದಿದ ಮೇಲೆ ಬದ್ಧಾತ್ಮವು ಮುಕ್ತಾತ್ಮವಾಗುತ್ತದೆ. ಆಗ ಅವನು ಮೂಲ ಸ್ವರೂಪವನ್ನು ಪಡೆಯುತ್ತಾನೆ. ಅದ್ವೈತಿಯು ಭಗವಂತನ ನಿರಾಕಾರ ಬ್ರಹ್ಮ ಜ್ಯೋತಿಯಲ್ಲಿ ಸೇರಲು ಇಚ್ಛಿಸುತ್ತಾನೆ, ಆದರೆ ಅದು ಭಗವಂತನ ಅವಿಭಾಜ್ಯ ಅಂಗಗಳಾದ ಜೀವ ಕಿಡಿಗಳಿಗೆ ಎಷ್ಟು ಹೊಂದಿಕೆ ಆಗುವುದಿಲ್ಲ. ಆದುದರಿಂದ ಅದ್ವೈತಿಗಳು ಮತ್ತೆ ಪತನ ಹೊಂದಿ ಲೌಕಿಕ ರೂಪಗಳನ್ನು ಹೊಂದುತ್ತಾರೆ. ಇವು ಚೇತನಾತ್ಮಕ್ಕೆ ನಿಷ್ಠವಾಗಿರುವುದಿಲ್ಲ. ಭಗವಂತನ ಆಧ್ಯಾತ್ಮ ರೂಪವಾದ ದ್ವಿಭುಜ ಅಥವಾ ಚತುರ್ಭುಜ ರೂಪವನ್ನು ಆತ್ಮದ ಮೂಲ ರೂಪಕ್ಕೆ ಅನುಗುಣವಾಗಿ ಭಗವದ್ ಭಕ್ತನು ವೈಕುಂಠದಲ್ಲೋ ಅಥವಾ ಗೋಲೋಕ ಗ್ರಹದಲ್ಲೋ ಪಡೆಯುತ್ತಾನೆ. 100ಕ್ಕೆ 100 ಆಧ್ಯಾತ್ಮವಾದ ಈ ರೂಪವು ಜೀವಿಯ ಸ್ವರೂಪವಾಗಿರುತ್ತದೆ. ಕುರುಕ್ಷೇತ್ರದ ರಣರಂಗದಲ್ಲಿ ಎರಡೂ ಪಕ್ಷಗಳಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಜೀವಿಗಳು ಸ್ವರೂಪವನ್ನು ಪಡೆದರು. ಇದನ್ನು ಭೀಷ್ಮರು ದೃಢಪಡಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣ ಕೇವಲ ಪಾಂಡವರಿಗಷ್ಟೇ ಕರುಣಾಮಯಿ ಆಗಿರಲಿಲ್ಲ, ಇತರ ಪಕ್ಷದವರ ಬಗೆಗೂ ಅವನು ಕರುಣಾಮಯಿ ಆಗಿದ್ದ. ಆದುದರಿಂದ ಅವರೆಲ್ಲ ಅದೇ ಫಲವನ್ನು ಪಡೆದರು. ಭೀಷ್ಮರಿಗೂ ಅದೇ ಸೌಲಭ್ಯ ಬೇಕಾಗಿತ್ತು. ಎಲ್ಲ ಸಂದರ್ಭಗಳಲ್ಲೂ ಭಗವಂತನ ಸಹಚರನ ಸ್ಥಾನದ ಭರವಸೆ ಅವರಿಗೆ ದೊರಕಿದ್ದರೂ ಭಗವಂತನಲ್ಲಿ ಅವರು ಅದೇ ಪ್ರಾರ್ಥನೆಯನ್ನು ಮಾಡುತ್ತಿದ್ದರು. ಇದರ ಸಾರಾಂಶವೇನೆಂದರೆ, ದೇವೋತ್ತಮ ಪುರುಷನನ್ನು ಅಂತರಂಗದಲ್ಲೋ ಅಥವಾ ಬಹಿರಂಗದಲ್ಲೋ ನೋಡುತ್ತಾ ಯಾರು ಮರಣ ಹೊಂದುತ್ತಾರೋ ಅವರು ಜೀವನದ ಅತ್ಯುನ್ನತ ಪರಿಪೂರ್ಣತೆಯಾದ ಮೂಲ ಸ್ವರೂಪವನ್ನು ಪಡೆಯುತ್ತಾರೆ. The purport will be explained as Prabhuji continues his class. Om Namo Bhagavate Vasudevaya. Om Namo Bhagavate Vasudevaya.
ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಸ್ವಾಗತ ಮಾಡ್ತಾ, ಈ ಒಂದು ದಿನ ಮುಖ್ಯವಾಗಿ ನಾನು ಈ ಒಂದು ಸೇವೆಯನ್ನು ಕೊಟ್ಟಂತಹ ಮತ್ತೆ ಸದಾ ನನ್ನನ್ನು ಭಗವಂತನ ಭಕ್ತಿ ಸೇವೆಯಲ್ಲಿ ಇರೋದಕ್ಕೆ ಪ್ರೋತ್ಸಾಹ ಮಾಡುವಂತಹ ರವೀಂದ್ರನಾಥ ಪ್ರಭು ಅವ್ರನ್ನ, ಮತ್ತೆ ನನ್ನ ಭಕ್ತಿ ಸೇವೆಯ ಪ್ರಾರಂಭದಿಂದ ಇಲ್ಲಿಯವರೆಗೂ ಕೂಡ ನನಗೆ ಶಿಕ್ಷಾ ಗುರುಗಳಾಗಿ ಭಾಗವತದಲ್ಲಿ ಅಭಿರುಚಿಯನ್ನ ಮೂಡಿಸುತ್ತಾ ಭಾಗವತದ ಪ್ರವಚನದಲ್ಲಿ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ಅವಕಾಶವನ್ನು ಕೊಡ್ತಾ ನನ್ನನ್ನು ಉತ್ಸಾಹ ಕೊಡ್ತಾ ಇರುವಂತಹ ಸುರಾನಂದ ಪ್ರಭು ಅವರನ್ನು ನಾನು ನೆನೆಸ್ಕೊಳ್ತಾ ಎಲ್ಲ ಇತರ ವೈಷ್ಣವರನ್ನು ಕೂಡ ಅವರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತೀವಿ. Prabhuji is thanking His Grace Ravinitha Prabhu as well as Suranand Prabhu and welcomes once again everybody to this session. ಇವತ್ತಿನ ಪ್ರವಚನದ ಭಾಗ ಭಗವಾನ್ ಕೃಷ್ಣನ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ. ಶ್ಲೋಕ 32ರಿಂದ ಶ್ಲೋಕ 42ರವರೆಗೆ ಭೀಷ್ಮ ಸ್ತುತಿ ಅಂತ ಕರೀತಾರೆ. Today's class is is a continuation of Bhishma Deva's leaving his body in front of the Lord, and it is called as Bhishma Stuti because it is Bhishma Dev's feelings towards the Lord. ಈ ಒಂದು ಭೀಷ್ಮ ಸ್ತುತಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಅದರ ಒಂದು ಮಹಿಮೆ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಭೀಷ್ಮ ದೇವರ ಬಗ್ಗೆ ನಾವು ಒಂದು ಸ್ವಲ್ಪ ತಿಳುವಳಿಕೆಯನ್ನ ಪಡಿಬೇಕು. ಯಾಕಂದ್ರೆ ಭೀಷ್ಮ ದೇವರು ಇಡೀ ಮಹಾಭಾರತದಲ್ಲಿ ಮಹಾಭಾರತ ಎಷ್ಟು ಪವಿತ್ರವಾಗಿರೋದು ಭೀಷ್ಮ ದೇವರು ಕೂಡ ಅಷ್ಟೇ ಪವಿತ್ರವಾಗಿರೋದು. ಕಾರಣ ಏನಂದ್ರೆ ಅವರ ಜೀವನದ ಒಂದೊಂದು ಹೆಜ್ಜೆ, ಒಂದೊಂದು ನಡೆ ನುಡಿ, ಒಬ್ಬ ಮಗನಾಗಿ ಶ್ರೇಷ್ಠ ಭಕ್ತನಾಗಿ ಮತ್ತೆ ಕುರುಕುಲಕ್ಕೋಸ್ಕರ ತನ್ನ ಎಲ್ಲವನ್ನು ಕೂಡ ತ್ಯಾಗ ಮಾಡಿದಂತಹ ಭೀಷ್ಮ ದೇವರು ನಿಜವಾಗ್ಲೂ ಕೂಡ ಅವರ ತಾಳ್ಮೆ, ಅವರ ಸಹನೆ, ಅವರ ಶೌರ್ಯ ಎಲ್ಲರನ್ನು ಕೂಡ ಮೆಚ್ಚುಗೆ ಮಾಡುವಂತೆ ಅವರ ಒಂದು ಕ್ಯಾರೆಕ್ಟರ್. Before understanding Bhishma Stuti, one needs to understand Bhishma Dev because Bhishma Dev is such a pure soul that he has left his entire life. He has sacrificed his life for Kuru family, and he is also a pure devotee of the Lord. ಎಲ್ಲದಕ್ಕಿಂತ ಮುಖ್ಯವಾಗಿ ಭೀಷ್ಮ ದೇವರಲ್ಲಿ ನನಗೆ ತುಂಬಾ ಇಷ್ಟವಾದಂತ ಒಂದು ವಿಚಾರ ಏನಂದ್ರೆ ಭೀಷ್ಮ ದೇವರ ಅವರ ಜನನ ಕೂಡ ಒಂದು ಶಾಪಗ್ರಸ್ತದಿಂದ ಜನನ ಆಗಿ ಅವರ ಹುಟ್ಟಿದ ಮೇಲೆ ಅವರು ತಂದೆಯಿಂದ ವಿಯೋಗ ಆಗಿ ದೊಡ್ಡವರಾಗ್ತಾರೆ. ದೊಡ್ಡವರಾದ್ಮೇಲೆ ಮತ್ತೆ ತಾಯಿಯಿಂದ ವಿಯೋಗ ಆಗಿ ಮತ್ತೆ ಅವರು ತಂದೆ ಹತ್ರ ಬರ್ತಾರೆ. ತಂದೆ ಹತ್ರ ಬಂದ್ಮೇಲೆ ತಂದೆಯವರ ಆಸೆಯನ್ನ ಪೂರೈಸೋದಕ್ಕೋಸ್ಕರ ಅವರು ತಮ್ಮ ಜೀವನದಲ್ಲಿ ಬ್ರಹ್ಮಚರ್ಯದ ಒಂದು ಬೃಹತ್ ಒಂದು ಭೀಷ್ಮವನ್ನು ತಪಸ್ಸನ್ನ ಅವರು ಮಾಡ್ತಾರೆ. ಜೊತೆಲಿ ಇಡೀ ಕುರುಕುಲನ್ನ ಕಾಪಾಡ್ತೀನಿ ಅಂತ ಹೇಳ್ಬಿಟ್ಟು ತಮ್ಮ ಜೀವನದ ಕೊನೆಯವರೆಗೂ ಕೂಡ ಅವರ ತಂದೆ ಶಂತನವರ ದೇಹ ಬಿಟ್ಟ ಮೇಲೆ ನಂತರ ಏನಾಗುತ್ತಂದ್ರೆ ವಿಚಿತ್ರ ವೀರ್ಯ ಇರ್ತಾರೆ, ಅವರು ಕೂಡ ದೇಹ ಬಿಡ್ತಾರೆ. ಅವರು ದೇಹ ಬಿಟ್ಟ ಮೇಲೆ ಆ ದಿನದಿಂದ ಹಿಡಿದು ಆ ಒಂದು ಕುರುಕುಲದಲ್ಲಿ ಮುಂದೆ ನೆಕ್ಸ್ಟ್ ಪಾಂಡವರು ಬರ್ತಾರೆ. ಅದಾದ್ಮೇಲೆ ಧೃತರಾಷ್ಟ್ರ, ವಿದುರ ಇವರೆಲ್ಲ ಜನನ ಆಗುತ್ತೆ. ಆ ದಿನದಿಂದ ಹಿಡಿದು ಮತ್ತೆ ಮಹಾಭಾರತ ಸಂಗ್ರಾಮ ಆಗುವವರೆಗೂ ಕೂಡ ಅಲ್ಲಿ ನಡೆದಂತ ಎಲ್ಲ ಕಷ್ಟಗಳನ್ನು ಕೂಡ ನೋಡ್ಕೊಂಡು ಅವರಿಷ್ಟೆಲ್ಲಾ ಬಾಧೆಗಳನ್ನ ಜೀವನದ ಪ್ರಾರಂಭದಿಂದ ಮರಣ ಸಮಯದವರೆಗೂ ಕೂಡ ಅವರ ಜೀವನದಲ್ಲಿ ಕಂಡಿದ್ದೇನಂದ್ರೆ ಹೆಚ್ಚಿಗೆ ಕಷ್ಟವನ್ನೇ ಕಾಣ್ತಾ ಬರ್ತಾರೆ. ಇಷ್ಟು ಕಷ್ಟಗಳನ್ನು ಕಂಡ ನಂತರನೂ ಕೂಡ ಅವರು ಒಂದು ದಿವಸಕ್ಕೂ ಕೂಡ ಭಗವಂತನಲ್ಲಿ, ಹೇ ಭಗವಂತ ಯಾಕೆ ಇಷ್ಟು ಕಷ್ಟ ನನಗೆ ಕೊಟ್ಟಿದೆ ಅಂತ ಒಂದು ದಿವಸಕ್ಕೂ ಕೇಳಲಿಲ್ಲ.
ಬದಲಾಗಿ ಇವತ್ತು ಶರಶಯ್ಯ ಮೇಲೆ ಭೀಷ್ಮದೇವರು ಮಲಗಿದ್ದಾರೆ. ಜೊತೆಯಲ್ಲಿ ಆ ರೀತಿ ಕೇಳೋಕ್ ಬದಲಾಗಿ ಈಗ್ಲೂ ಕೂಡ ಅವರು ಭಗವಂತನನ್ನ ಕೊಂಡಾಡ್ತಾ ಇದ್ರೆ, ಭಗವಂತನ ಮಹಿಮೆಗಳನ್ನ ಅವರು ಸ್ತುತಿ ಮಾಡ್ತಾ ಇದ್ರೆ, ಅದು ಭೀಷ್ಮ ಸ್ತುತಿ. So basically Bhishma Dev's birth, when it is looked at, it was a curse. Initially he was separated from the mother and then father also, because he wanted to please his father, and later he took up a celibacy as oath, and from the first generation to the fourth generation till his death, though there was a tremendous amount of difficulties in upbringing all these generations, taking care of the kingdom, he never asked Lord why he ever gave him such difficulties. ಶ್ರೀಮದ್ ಭಾಗವತ ಹೇಳ್ಬೇಕಂದ್ರೆ ಮಹಾನ್ ಭಕ್ತರ, ಹಲವಾರು ಭಕ್ತರ ಸ್ತುತಿಗಳ ನಿಧಿ. ನೀವು ಪ್ರಾರಂಭದಲ್ಲಿ ಕುಂತಿ ಸ್ತುತಿಯಿಂದ ತಗೊಂಡು ಭೀಷ್ಮ ಸ್ತುತಿ, ಬ್ರಹ್ಮ ಸ್ತುತಿ, ಇಂದ್ರ ಸ್ತುತಿ, ಗೋಪಿಯರ ಸ್ತುತಿ, ಗಜೇಂದ್ರನ ಸ್ತುತಿ, ವೃತ್ರಾಸುರನ ಸ್ತುತಿ, ಮತ್ತೆ ನಾಗ ಪತ್ನಿಯರ ಸ್ತುತಿ, ಈ ಪ್ರಕಾರವಾಗಿ ಎಷ್ಟೊಂದು ಭಕ್ತರ ಸ್ತುತಿ. ಆ ಸ್ತುತಿಗಳ ಮುಖಾಂತರವಾಗಿ ಚ್ಯುತಿ ಇಲ್ಲದಂತಹ ಭಗವಂತನನ್ನ ಹೇಗೆ ಅರ್ಥ ಮಾಡ್ಕೊಬೇಕು ಅಂತ ನಮ್ಗೆ ಈ ಭಾಗವತದ ಮುಖಾಂತರವಾಗಿ ನಮ್ಗೆ ತಿಳುವಳಿಕೆಯನ್ನು ನಾವು ಪಡ್ಕೋಬಹುದು. So Bhagavata is a treasure house of all the stutis of great devotees, and from Kunti Devi to Bhishma Deva or any great divine personality, we see the stuti which is made towards the Lord. ಅದರಲ್ಲಿ ಈ ಒಂದು ಭೀಷ್ಮ ಸ್ತುತಿ ಯಾಕೆ ತುಂಬಾ ವಿಶೇಷವಾಗಿರೋದು ಅಂದ್ರೆ, ನಾವು ಅರ್ಥ ಮಾಡ್ಕೋಬೇಕು. ಈ ಭಾಗವತ ಪ್ರಾರಂಭ ಆಗಿದ್ದು ಎಲ್ಲಿಂದ ಅಂದ್ರೆ, ಯಾವಾಗ ಸುಖದೇವ್ ಗೋಸ್ವಾಮಿಗಳ ಮುಂದೆ ಪರೀಕ್ಷಿತ್ ಮಹಾರಾಜ್ ಬರ್ತಾರೆ. ಪರೀಕ್ಷಿತ್ ಮಹಾರಾಜ್ ಬಂದು ಅವ್ರೇನ್ ಮಾಡ್ತಾರೆ, ಒಂದು ಪ್ರಶ್ನೆಯನ್ನ ಮುಂದೆ ಇಡ್ತಾರೆ. ಆ ಪ್ರಶ್ನೆ ಮುಖಾಂತರವಾಗಿ ಇಡೀ ಭಾಗವತ ಪಸರಿಸುತ್ತೆ. ಆ ಪ್ರಶ್ನೆ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಮರಣದ ಸಮಯದಲ್ಲಿ ಏನು ಮಾಡ್ಬೇಕು ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂದ್ರೆ, ಅದೇ ಭಾಗವತದಲ್ಲಿ ಕೊಡುತ್ತೆ, ಜನ್ಮ ಲಾಭ ಪರ ಪುಂಸ ಅಂತೇ ನಾರಾಯಣ ಸ್ಮೃತಿ. ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಏನಂದ್ರೆ, ಒಬ್ಬ ವ್ಯಕ್ತಿ ತಾನು ಮರಣವನ್ನ ಅನುಭವಿಸುವಂತಹ ಸಂದರ್ಭದಲ್ಲಿ ಯಾವಾಗ ಆ ನಾರಾಯಣನನ್ನ, ಕೃಷ್ಣನನ್ನ ಸ್ಮರಣೆ ಮಾಡ್ತಾನೋ ಅದು ಅವನ ಜನ್ಮದ ಸಾರ್ಥಕತೆ ಅಂತ ಹೇಳ್ತಾರೆ. So Bhishma Stuti is actually very unique, because though the entire Bhagavatam started with Parikshit Maharaj asking Sukadev Goswami, when at the time of death, what should be the orientation of one's goal, then the entire story starts in Bhagavata, which actually is a lesson for all of us. And time and again it is mentioned that Janma Labha Parapamsa Narayana Stuti. That means the only goal of life is to remember the Lord during the life and during the time of death. ಈ ಒಂದು ಭಾಗವತದ ಪ್ರಕಾರವಾಗಿ ನಾವು ನೋಡೋದಾದ್ರೆ, ಅದಕ್ಕೆ ಜ್ವಲಂತ ಉದಾಹರಣೆಯಾಗಿ ಇದ್ದವರು ಭೀಷ್ಮ ದೇವರು. ಕಾರಣ, ಅವರು ಜೀವನದ ಪ್ರಾರಂಭದಿಂದ ಹಿಡಿದು ಇವತ್ತು ಮರಣದ ಶಯ್ಯೆಯಲ್ಲಿ ಮಲಗಿದ್ದಾರೆ. ಈಗಲೂ ಕೂಡ ಅವರಲ್ಲಿ ಭಗವಂತನ ಸ್ಮರಣೆನೇ ಇದೆ. ಇಷ್ಟು ಕಷ್ಟಗಳಿದ್ರೂ ಕೂಡ, ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅವರು ಯಾವತ್ತಿಗೂ ಕೂಡ ಭಗವಂತನನ್ನ ದ್ವೇಷಿಸಲಿಲ್ಲ, ಭಗವಂತನನ್ನ ಮರೀಲಿಲ್ಲ, ಬದಲಾಗಿ ಭಗವಂತನನ್ನ ಕೊಂಡಾಡ್ತಾನೆ ಇದ್ದಾರೆ. ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ಅರ್ಥ ಮಾಡೋದಾದ್ರೆ, ನಮ್ಮ ಜೀವನಗಳಲ್ಲಿ ನಾವು ಭಗವಂತನನ್ನ ಕೊಂಡಾಡಿದಕ್ಕಿಂತ ಭಗವಂತನನ್ನ ನಾವು ಪ್ರಶ್ನೆ ಮಾಡಿದ್ದೇ ಹೆಚ್ಚು. ಭಗವಂತ, ನಾನು ಇಷ್ಟೆಲ್ಲ ಮಾಡಿದೆ, ಏನೆಲ್ಲ ಮಾಡಿದೆ, ನನಗೆ ಯಾಕೆ ಕಷ್ಟ ಬರ್ತಿದೆ, ನನ್ನ ಜೀವನದಲ್ಲೇ ಯಾಕೆ ಇಷ್ಟೊಂದು ಕಷ್ಟ ಬರ್ಬೇಕು, ನಾನು 5 ವರ್ಷದಿಂದ ಭಕ್ತಿ ಸೇವೆಯನ್ನ ಮಾಡ್ತಾ ಇದ್ದೀನಿ, ಆದ್ರೆ ನನ್ಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ. ಈ ಪ್ರಕಾರವಾಗಿ ಚಿಕ್ಕ ಚಿಕ್ಕ ವಿಚಾರಕ್ಕೆ ನಾವು ಭಗವಂತನನ್ನ ದೂಷಿಸ್ತೀವಿ, ಭಗವಂತನನ್ನ ನಾವು ಪ್ರಶ್ನೆ ಮಾಡ್ತೀವಿ, ಯಾಕೆ ಈ ತರ ಆಗ್ತಿದೆ ಅಂತ. ಆದ್ರೆ ಭೀಷ್ಮ ದೇವರ ಜೀವನದಲ್ಲಿ ಒಂದು ಸಾರಿ ಕೂಡ ಅವರು ನಾಸ್ತಿಕರಾಗ್ಲಿಲ್ಲ, ಭಗವಂತ ಇಲ್ಲ ಅಂತ ಹೇಳಿಲ್ಲ, ಬದಲಾಗಿ ಭಗವಂತನನ್ನ ಈ ಕೊನೆಯ ಕ್ಷಣದಲ್ಲಿ ಕೂಡ ಅವ್ರು ಕೊಂಡಾಡ್ತಾ ಇದ್ದಾರೆ. ಅದು ಈ ಒಂದು ಭೀಷ್ಮ ಸ್ತುತಿಯ ಪ್ರಾಮುಖ್ಯತೆ. Bhishma Dev's entire life, he never repented, blamed, but on the contrary, he always praised the Lord. But if we look at ourselves as a contrary and examine ourselves, we will understand what sort of devotees we are. ಇವಾಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಜೀವನದ ಪ್ರಾರಂಭದಿಂದ ಮರಣದ ಶಯ್ಯೆಯವರೆಗೂ ಕೂಡ ಭಗವಂತನನ್ನ ಭೀಷ್ಮ ದೇವರು ಅಷ್ಟು ಚೆನ್ನಾಗಿ ಸ್ಮರಿಸೋದಕ್ಕೆ ಹೇಗೆ ಸಾಧ್ಯವಾಯಿತು? ಅದಾದ್ಮೇಲೆ ಯಾವ ರೀತಿ ಭೀಷ್ಮ ದೇವರು ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ರು ಅನ್ನೋದನ್ನ ನಮ್ಗೆ ತುಂಬಾ ಚೆನ್ನಾಗಿ
ವಿವರಣೆಯನ್ನು ಕೊಡುತ್ತೆ. ಇವತ್ತಿನ ಶ್ಲೋಕ 9ನೇ ಅಧ್ಯಾಯ ಶ್ಲೋಕ 39 ಮತ್ತೆ ಶ್ಲೋಕ 40. So today, Shloka 39 and 40 will actually tell us how, for the entire lifetime, Bhishma Dev, when he was alive and even when he is on his deathbed, how actually he looked at his life and how did he praise the Lord. ಈ ಒಂದು ಶ್ಲೋಕ ಪ್ರಾರಂಭ ಆಗೋದು ಈ ಪ್ರಕಾರವಾಗಿ, ವಿಜಯ ರಥ ಕುಟುಂಬ ಆತ್ತತೋತ್ರೆ. ವಿಜಯ ರಥ ಕುಟುಂಬ, ವಿಜಯ ಅಂದ್ರೆ ಅರ್ಜುನ, ಕುಟುಂಬ ಅಂದ್ರೆ ಇಲ್ಲಿ ಕುಟುಂಬೆ ಅಂದ್ರೆ ಪ್ರಭುಪಾದರು ತುಂಬಾ ಚೆನ್ನಾಗಿ ಅರ್ಥವನ್ನ ಬರಿತಾ ಇದ್ರೆ, ಸಕಲ ಗಂಡಾಂತರಗಳಿಂದ ರಕ್ಷಿತವಾಗಬೇಕಾದವನು. ಇಲ್ಲಿ ಭಗವಂತ ಅರ್ಜುನನ ರಥವನ್ನ ತನ್ನ ಕುಟುಂಬದಂತೆ ಅವ್ರೇನ್ ಮಾಡ್ತಾ ಇದಾರೆ, ಆ ಎಲ್ಲಾ ಕಷ್ಟಗಳಿಂದ ಭಗವಂತ ಕಾಪಾಡ್ತಾ ಇದ್ದಾನೆ. So when we understand the shloka or when we understand the text, it is very clearly understood that the Lord is himself standing in his form and actually like his own family, he is protecting Arjuna. ನೀವು ಒಂದು ಉದಾಹರಣೆಗೆ ಅರ್ಥ ಮಾಡ್ಕೊಳ್ಳೋಣ. ಕುಟುಂಬ ಅಂದ್ರೆ ಸಾಮಾನ್ಯವಾಗಿ ಯಾರೆಲ್ಲ ಇರ್ತಾರೆ ಅಂದ್ರೆ ತಂದೆ, ತಾಯಿ, ಗಂಡ, ಹೆಂಡತಿ, ಮಕ್ಕಳು, ತಮ್ಮಂದಿರು, ಈ ಪ್ರಕಾರವಾಗಿ ಎಲ್ಲ ಇರ್ತಾರೆ. ಅಲ್ಲಿ ಕುಟುಂಬದ ಮುಖ್ಯಸ್ಥನದ ಕೆಲಸ ಏನಂದ್ರೆ ಅವನು ಹೇಗಾದ್ರೂ ಮಾಡಿ ಆ ಕುಟುಂಬವನ್ನ ಏನ್ ಮಾಡ್ತಾ ಇರ್ತಾರೆ, ರಕ್ಷಣೆಯನ್ನ ಮಾಡ್ತಾ ಇರ್ತಾರೆ. ಆ ರಕ್ಷಣೆಯನ್ನ ಮಾಡೋದಕ್ಕೋಸ್ಕರ ಸಾಮಾನ್ಯ ಜೀವನದಲ್ಲಿ ಕೂಡ ನೀವು ಅರ್ಥ ಮಾಡ್ಬೋದು, ಒಂದು ತಂದೆ ಆದವನು ಆ ಕುಟುಂಬ ರಕ್ಷಣೆಗೋಸ್ಕರ ಎಷ್ಟು ಕಷ್ಟ ಪಡ್ತಾನೆ, ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾನೆ, ಎಷ್ಟೆಲ್ಲ ನೋವು, ಯಾತನೆ, ಆರೋಗ್ಯ, ಅನಾರೋಗ್ಯದಲ್ಲಿ ಇದ್ರೂ ಕೂಡ ಹೇಗೆ ಕಾಪಾಡ್ತಾನೋ ಅದೇ ಪ್ರಕಾರವಾಗಿ ಭಗವಂತ ಆ ಒಂದು ಅರ್ಜುನ ವಿಜಯನ ರಥವನ್ನ ಆ ಒಂದು ಮಹಾ ರಣರಂಗದಲ್ಲಿ ಎಷ್ಟು ಚೆನ್ನಾಗಿ ಕಾಪಾಡ್ತಾ ಇದ್ದಾನೆ ಅನ್ನೋದನ್ನ ಭೀಷ್ಮ ದೇವರು ಇವಾಗ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. So as a head of the family, how the father takes care of the family in all difficult times, whether it is joy or sorrow, he stands by them. Similarly, the Lord has stood by Arjuna and he is watching Arjuna in the battlefield. He is safeguarding his chariot. ಭೀಷ್ಮ ದೇವರು ವಿಜಯರಥ ಕುಟುಂಬ ಅನ್ನೋದಕ್ಕೆ ಎಷ್ಟೊಂದು ಉದಾಹರಣೆಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಯಾವ ಪ್ರಕಾರವಾಗಿ ಕೃಷ್ಣ ಅರ್ಜುನನನ್ನ ಕಾಪಾಡ್ದ ಅಂದ್ರೆ, ಒಂದು ಮಹಾಭಾರತದ ಪ್ರಸಂಗ ನಮ್ಗೆಲ್ಲರಿಗೂ ಗೊತ್ತು, ಭೂರಿಶ್ರವ ಅಂತ ಇರ್ತಾನೆ. ಆ ಭೂರಿಶ್ರವನಿಗೆ ಶಿವ ಒಂದು ವರವನ್ನ ಕೊಟ್ಟಿರ್ತಾರೆ. ಏನು ವರ ಅಂದ್ರೆ ಆ ವರದ ಜೊತೆಲಿ ಅವ್ರಿಗೊಂದು ಗದೆಯನ್ನ ಕೊಟ್ಟಿರ್ತಾರೆ. ಆ ಗದೆಯನ್ನ ಕೊಟ್ಟು ಅವ್ರು ಹೇಳ್ತಾರೆ, ನೋಡು ನೀನು ಈ ಗದೆಯನ್ನ ಕೇವಲ ಯಾರ ಮೇಲೆ ಪ್ರಹಾರ ಮಾಡ್ಬೇಕು ಅಂತ ಜಸ್ಟ್ ಅವರ ಹೆಸರನ್ನ ಸ್ಮರಣೆ ಮಾಡಿದ್ರೆ ಸಾಕು, ಅವರು ಈ ಗದೆ ಹೋಗಿ ಅವರನ್ನ ಸಂಹಾರ ಮಾಡಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಮಹಾಭಾರತದ ಆ ಒಂದು ಘನಘೋರ ಯುದ್ಧದಲ್ಲಿ ಅರ್ಜುನನ ಪ್ರಹಾರ ಮತ್ತೆ ಪಾಂಡವರ ಪ್ರಹಾರ ತುಂಬಾ ಜೋರಾಗಿರುತ್ತೆ. ಆವಾಗ ದುರ್ಯೋಧನ ಹೇಳ್ತಾರೆ, ಭೂರಿಶ್ರವ ಈ ಒಂದು ಗದೆಯನ್ನ ಅರ್ಜುನನ ಮೇಲೆ ನೀನ್ ಇವಾಗ ಪ್ರಹಾರ ಮಾಡು ಅಂತ ಹೇಳ್ತಾರೆ. ಆದ್ರೆ ಶಿವ ಕೊಡ್ಬೇಕಾದ್ರೆ ಒಂದು ಕಂಡೀಷನ್ ಕೊಟ್ಟಿರ್ತಾರೆ, ಈ ಗದೆಯನ್ನ ನೀನು ಯಾರಿಗೆ ನೀನು ಪ್ರಹಾರ ಮಾಡ್ಬೇಕು ಅಂದ್ರೆ, ಯಾರು ನಿನ್ನ ಮುಂದೆ ಯುದ್ಧ ಭೂಮಿಯಲ್ಲಿ ಒಬ್ಬ ಕ್ಷತ್ರಿಯನಾಗಿ ಆಯುಧಗಳನ್ನ ಇಟ್ಕೊಂಡಿರ್ತಾನೆ ಅವನ ಮೇಲೆ ಹೆಸರು ಮಾತ್ರ ಹೇಳಿ ಬಿಟ್ರೆ ಸಾಕು, ಅವನ ಸಂಹಾರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಯಾರು ಆಯುಧಗಳನ್ನ ಹಿಡಿದೇ ನಿಶಸ್ತ್ರನಾಗಿ ಇರ್ತಾನೋ ಅವನ ಮೇಲೆ ಏನಾದ್ರು ನೀನು ಒಂದು ಗದೆಯನ್ನ ಪ್ರಯೋಗ ಮಾಡಿದ್ರೆ ಆ ಗದೆನೇ ತಿರುಗಿ ಬಂದು ನಿನ್ನನ್ನು ಸಂಹಾರ ಮಾಡುತ್ತೆ ಅಂತ ಹೇಳಿರ್ತಾರೆ. So giving example, Prabhuji is mentioning that Vijayaratha Kutumba means how the Lord took care of Arjuna. As an example, he is telling that Bhurishrava was blessed by Lord Shiva and he was blessed with the Gada, where he was given the boon that he can just take the name of the warrior who is standing in front of him fighting, and then the Gada will automatically destroy his enemy. So when the battle became very fierce, he was asked to do this, but the condition of this was he should leave the weapon on those who are holding weapons, not unarmed warriors. ಆವಾಗ ಇದು ಗೊತ್ತಾಗುತ್ತೆ ಕೃಷ್ಣನಿಗೆ ಯಾವಾಗ ಈ ವಿಚಾರ, ಯಾಕಂದ್ರೆ ಪರಮಾತ್ಮ ಅವನಿಗೆ ಎಲ್ಲವೂ ಕೂಡ ಗೊತ್ತಿದೆ. ಆವಾಗ ಮಾರನೇ ದಿನ ಯುದ್ಧಕ್ಕೆ ಎಲ್ಲರೂ ಕೂಡ ಬಂದು ಆಸನ್ನರಾಗ್ತಾರೆ. ಆವಾಗ ಅರ್ಜುನನ ಮುಂದ್ಗಡೆ ಈ ಒಂದು ಭೂರಿಶ್ರವ ಬಂದು ನಿಂತ್ಕೋತಾರೆ. ಭೂರಿಶ್ರವ ಬಂದು ನಿಂತು ಅವನ ಮೇಲೆ ಈ ಒಂದು ಗದೆಯನ್ನ ಪ್ರಹಾರ ಮಾಡ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ, ಅವನು ಮುಂದೆ ನಿಲ್ಲೋದಕ್ಕೆ ಬಿಡೋದಿಲ್ಲ. ಅವನ ರಥವನ್ನ ಆ ಕಡೆ ಎಡಗಡೆ ಬಲಗಡೆ ಆ ಕಡೆ
ತುಂಬಾ ಎಷ್ಟು ಪ್ರಯಾಸವನ್ನ ಮಾಡ್ತಾರಂದ್ರೆ ಆ ಒಂದು ಗದೆಯನ್ನ ಗುರಿಯನ್ನ ಅರ್ಜುನನ ಮೇಲೆ ಇಡೋದಕ್ಕೆ ಕೃಷ್ಣ ಅವಕಾಶನೇ ಮಾಡ್ಕೊಡೋದಿಲ್ಲ. ಈ ತರ ಸತತವಾಗಿ 5 ಗಂಟೆಗಳ ಕಾಲ ಭೂರಿಶ್ರವ ಅವನ ಅರ್ಜುನನ ಹೆಸರು ತಗೊಬೇಕು, ಅವನ ಮೇಲೆ ಈ ಒಂದು ಗದೆಯನ್ನ ಬಿಡ್ಬೇಕು ಅನ್ನೋದಕ್ಕೆ ಒಂದು ಕಿಂಚಿತ್ತು ಕೂಡ ಅವಕಾಶ ಮಾಡದೆ 5 ಗಂಟೆಗಳ ಕಾಲ ಸತತವಾಗಿ ಈ ತರ ಕೃಷ್ಣ ಯಾವಾಗ ಆ ಕಡೆ ಈ ಕಡೆ ರಥವನ್ನ ಚಲಿಸ್ತಾ ಇರ್ತಾನೆ, ಭೂರಿಶ್ರವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಯಾವಾಗ ಕೋಪ ಬರುತ್ತೆ, ಅರ್ಜುನನ ಮೇಲೆ ಬಿಡಬೇಕಾದಂತಹ ಒಂದು ಗದೆಯನ್ನ, ಆ ಗುರಿಯನ್ನ ಭೂರಿಶ್ರವ ಕೋಪದಿಂದ ಏನ್ ಮಾಡ್ತಾರೆ, ಕೃಷ್ಣನ ಮೇಲೆ ಪ್ರಹಾರ ಮಾಡ್ತಾರೆ. ಯಾವಾಗ ಕೃಷ್ಣನ ಮೇಲೆ ಪ್ರಹಾರ ಮಾಡ್ತಾರೆ, ಕೃಷ್ಣ ನಿಶಸ್ತ್ರ, ಅವನಲ್ಲಿ ಯಾವುದೇ ಆಯುಧಗಳಿಲ್ಲ. ಆವಾಗ ಆ ಗದೆ ಬರುತ್ತೆ, ಕೃಷ್ಣನಿಗೆ ಟಚ್ ಮಾಡ್ಕೊಳ್ಳುತ್ತೆ, ಸ್ಪರ್ಶ ಆಗಿ ಪುನಃ ವಾಪಸ್ ಹೋಗಿ ಆ ಭೂರಿಶ್ರವನನ್ನ ಸಂಹಾರ ಮಾಡ್ಬಿಡುತ್ತೆ. So when Bhurishrava is trying to aim at Arjuna, Lord actually tries for 5 hours moving his chariot here and there so that his aim does not get correctly put on Arjuna. But when Bhurishrava sees this, he gets very angry and he throws the gada at Lord himself. Since the Lord was unarmed, it goes back to Bhurishrava and kills himself. ಈ ಪ್ರಕಾರವಾಗಿ ಕೃಷ್ಣ ಅರ್ಜುನನನ್ನ ರಕ್ಷಣೆ ಮಾಡ್ತಾನೆ. ಅದೇ ಪ್ರಕಾರವಾಗಿ ಇನ್ನೂ ಹಲವಾರು ಸಂದರ್ಭಗಳನ್ನ ನಾವು ನೋಡೋದೇ ಆದ್ರೆ, ಯಾವಾಗ ಕರ್ಣ ಅರ್ಜುನನಿಗಂತಾನೆ ಒಂದು ಏಕಾಗ್ನಿ ಅಂತ ಒಂದು ಬಿಲ್ಲನ್ನ ಇಟ್ಕೊಂಡಿರ್ತಾರೆ, ಆ ಬಿಲ್ಲನ್ನ ಏನ್ ಮಾಡ್ತಾರೆ ಅಂದ್ರೆ ಘಟೋತ್ಕಚನ ಮೇಲೆ ಪ್ರಹಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದೇ ಪ್ರಕಾರವಾಗಿ ಕರ್ಣನ ಹತ್ರ ಮತ್ತೊಂದು ಅಸ್ತ್ರ ಇರುತ್ತೆ, ಅದು ಅಶುಸೇನ ಅನ್ನುವಂತ ಒಂದು ಅಸ್ತ್ರ. ಅದು ಕಾಂಡವನ ಸಂದರ್ಭದಲ್ಲಿ ಒಂದು ನಾಗಾಸ್ತ್ರ, ಅದು ಅವನಿಗೆ ಕರ್ಣನ್ಗೆ ಕೊಟ್ಟಿರ್ತಾರೆ. ಆ ಅಸ್ತ್ರವನ್ನ ಯಾವಾಗ ಅವರು ಅರ್ಜುನನ ಮೇಲೆ ಪ್ರಹಾರ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಅವನ ಮೇಲೆ ಪ್ರಹಾರ ಮಾಡಿದಾಗ ಅವನಿಗೆ ಸಂಹಾರ ಆಗುತ್ತೆ ಅಂತ ಗೊತ್ತಿರುತ್ತೆ. ಯಾವಾಗ ಆ ಒಂದು ಅಸ್ತ್ರವನ್ನ ಅರ್ಜುನನ ಮೇಲೆ ಅವರು ಪ್ರಹಾರ ಮಾಡ್ತಾರೆ, ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಬಾಣ ಇನ್ನೇನು ಬಂದು ಅರ್ಜುನನಿಗೆ ತಾಕಬೇಕು, ಅವನ ಕತ್ತಿಗೆ ಗುರಿ ಇಟ್ಟು ಕರ್ಣ ಒಂದು ಬಾಣವನ್ನ ಪ್ರಯೋಗ ಮಾಡಿರ್ತಾನೆ. ತಕ್ಷಣ ಕೃಷ್ಣ ಏನ್ ಮಾಡ್ತಾರೆ, ತನ್ನ ಪಾದದಿಂದ ಆ ಒಂದು ರಥವನ್ನ ಒಂದು ಜೋರಾಗಿ ಹಾಗೆ ಟಚ್ ಮಾಡಿದ ತಕ್ಷಣ ಆ ರಥ 1.5 ಅಡಿ ಕೆಳಗಡೆ ಹೋಗ್ಬಿಡುತ್ತೆ. ಅವನ ಕತ್ತು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಅವನ ಕಿರೀಟ ಕೆಳಗಡೆ ಬೀಳುತ್ತೆ. ಈ ಪ್ರಕಾರವಾಗಿ ಕೃಷ್ಣ ಏಕಾಗ್ನಿ ಅಸ್ತ್ರದಿಂದ ಮತ್ತೆ ಆಶುಸೇನ ಅನ್ನೋ ಅಸ್ತ್ರದಿಂದನೂ ಕೂಡ ಅರ್ಜುನನನ್ನ ಕಾಪಾಡ್ತಾನೆ. Similarly, the Ekagni, which is an arrow which is taken by Karna to kill Arjuna, actually Lord makes Gatotkacha make a sacrifice for that. And also Ashusena was given an arrow which was during Pandavavana. Karna was blessed with this Ashusena arrow, and it was mainly meant to destroy Arjuna. So when Karna aimed at Arjuna, the Lord pressed the ground with 1.5 feet, and what was supposed to target Arjuna's neck actually destroyed his crown, and Arjuna was safe. ಈ ಪ್ರಕಾರವಾಗಿ ಇದೆಲ್ಲವನ್ನು ಕೂಡ ಏನ್ ಮಾಡ್ತಾ ಇದ್ದಂದ್ರೆ ಭೀಷ್ಮ ದೇವರು ಇದನ್ನ ನೋಡ್ತಾ ಇದ್ದಾರೆ. ಭೀಷ್ಮ ದೇವರು ಇದನ್ನೆಲ್ಲ ನೋಡ್ತಾ ಅವರು ಆನಂದವನ್ನ ಪಡ್ತಾ ಇದ್ದಾರೆ, ಆನಂದೋನ್ಮಾದದಲ್ಲಿದ್ದಾರೆ. ಕಾರಣ ಭಗವಂತ ಕೃಷ್ಣ ಅವನು ಕೇವಲ ತನ್ನ ಕುಡಿಗಣ್ಣ ನೋಟ ಮಾತ್ರದಿಂದ ಇಡೀ ಬ್ರಹ್ಮಾಂಡದ ಸೃಷ್ಟಿ ಲಯ ಸ್ಥಿತಿಗಳನ್ನ ಮಾಡುವಂತ ಭಗವಂತ ಒಬ್ಬ ಭಕ್ತನನ್ನ ಕಾಪಾಡೋದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ ಅನ್ನೋದನ್ನ ಆ ಒಂದು ಭೀಷ್ಮದೇವರು ಇದನ್ನ ನೋಡಿ ಆನಂದವನ್ನ ಪಡ್ತಾ ಇದ್ದಾರೆ. Bhishmadev, who actually sees all this, the Lord who actually controls the entire universe, he seeing the Lord take small difficulties for the sake of his devotee, and how he is safeguarding Arjuna. Looking at all this, he is getting into a very different feeling. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಯಾವಾಗ ಈ ರೀತಿಯಾಗಿ ಕೃಷ್ಣ ಪಾಂಡವರನ್ನ ರಕ್ಷಣೆ ಮಾಡ್ತಾ ಹೋಗ್ತಾ ಇದ್ದಾರೆ, ಅದರಿಂದ ದುರ್ಯೋಧನಿಗೆ ತುಂಬಾ ಬೇಸರ ಆಗುತ್ತೆ, ತುಂಬಾ ದುಃಖ ಉಂಟಾಗುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಭೀಷ್ಮ ದೇವರ ಹತ್ರ ಬಂದು ಕೇಳ್ತಾರೆ, ನೀವು ಈ ರೀತಿ ಅವ್ರ ಮೇಲೆ ನೀವು ಕರುಣೆನ ತೋರೋದೇ ಆದ್ರೆ ನೀವೇನಾಗುತ್ತಂದ್ರೆ ಅವರನ್ನ ಸಂಹಾರ ಮಾಡಕ್ಕಾಗಲ್ಲ, ಆದ್ರೆ ನನ್ನ ಮನೆಯಲ್ಲಿ ನೀನು ಅನ್ನವನ್ನ ತಿಂದು ನನ್ನ ಮನೆ ಉಪ್ಪನ್ನ ತಿಂದು ನೀನು ದ್ರೋಹ ಮಾಡ್ತಾ ಇದೀಯ ಅಂತ ಹೇಳಿದಾಗ ಏನ್ ಮಾಡ್ತಾರೆ, ತಕ್ಷಣ ಭೀಷ್ಮದೇವರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅವಾಗ ಭೀಷ್ಮ ಏನ್ ಮಾಡಿ ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ, ನಾಳೆ ಮುಂದಿನ ದಿನದ ಒಂದು ಮಹಾ ರಣರಂಗದಲ್ಲಿ ಈ 5 ಆಯುಧಗಳಿಂದ ಆ ಪಾಂಡವರನ್ನ ನಾನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆತರ ಹೇಳಿದ ತಕ್ಷಣ ಏನಾಗುತ್ತೆ, ದುರ್ಯೋಧನ 5 ಬಾಣಗಳನ್ನ ತಗೊಂಡೋಗ್ತಾರೆ. ಯಾವಾಗ 5 ಬಾಣಗಳನ್ನ ತಗೊಂಡೋಗ್ತಾರೆ, ಇನ್ನೇನು ದುರ್ಯೋಧನಿಗೆ ತುಂಬಾ ಆನಂದ ಆಗ್ಬಿಡುತ್ತೆ. ಯಾಕಂದ್ರೆ ಭೀಷ್ಮದೇವರು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾರೆ, ನಾಳೆ
ರಣರಂಗದಲ್ಲಿ ಪಾಂಡವರ ಸಂಹಾರ ಖಂಡಿತ ಅನ್ನುವಂತ ಆನಂದದಿಂದ ಏನ್ ಮಾಡ್ತಾನೆ, ದುರ್ಯೋಧನ 5 ಬಾಣಗಳನ್ನ ತಗೊಂಡೋಗ್ತಾನೆ. ಅದನ್ನ ತಗೊಂಡೋದಾಗ ಈ ವಿಚಾರ ಇಬ್ಬರಿಗೆ ಗೊತ್ತಿರುತ್ತೆ, ಒಂದು ಭೀಷ್ಮನಿಗೆ, ಇನ್ನೊಂದು ದುರ್ಯೋಧನಿಗೆ. 3ನೇ ವ್ಯಕ್ತಿ ಯಾರು ಅಂದ್ರೆ ಪರಮಾತ್ಮನಾದಂತ ಕೃಷ್ಣನ್ಗೆ ಇದು ಗೊತ್ತಾಗುತ್ತೆ. ಆವಾಗ ರಾತ್ರಿ ಎಲ್ಲರೂ ಕೂಡ ಆ ಒಂದು ಅವರವರ ಒಂದು ಸ್ಥಾನದಲ್ಲಿ ಮಲಗಿರ್ಬೇಕಾದ್ರೆ ಕೃಷ್ಣ ಹೋಗಿ ಎಚ್ಚರ ಮಾಡ್ತಾರೆ ಅರ್ಜುನನನ್ನ. ಅರ್ಜುನ ಅರ್ಜುನ ಎದ್ದೋಳಪ್ಪ, ಯಾಕೆ ಮಲಗಿದ್ಯಾ, ಇದೇನ್ ಇಷ್ಟೊಂದು ಗಾಢವಾಗಿ ಮಲಗಿದ್ಯಾ ಅಂತ ಎದ್ದೋಳು ಅಂದಾಗ ಅವಾಗ ಅರ್ಜುನ ಎದ್ದೋಳ್ತಾರೆ. ಎದ್ದು ಏನು ಕೃಷ್ಣ, ಯಾಕೆ ಈ ಒಂದು ಸಮಯದಲ್ಲಿ ನನ್ನ ಎಚ್ಚರ ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ನೋಡಪ್ಪ ಈ ರೀತಿ ಪ್ರತಿಜ್ಞೆಯನ್ನ ಮಾಡ್ಬಿಟ್ಟಿದ್ದಾರೆ ಭೀಷ್ಮದೇವರು, ನಾಳೆ ಮಾರಣ ಹೋಮ ನಿಮ್ಗೆಲ್ಲರೂ ಕೂಡ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀನ್ ಇವಾಗ ತಯಾರಿ ಮಾಡು, ಭೀಷ್ಮದೇವ್ರ ಹತ್ರಕ್ಕೆ ಹೋಗೋಣ ಬಾ ಅಂತ ಕರೀತಾರೆ. ಆದ್ರೆ ಅದಕ್ಕೆ ಅರ್ಜುನ ಒಪ್ಪೋದಿಲ್ಲ. ಅರ್ಜುನ ಏನಂತಾರೆ ಅಂದ್ರೆ, ಹೌದಾ ಸರಿ ಬಿಡು, ಆಯ್ತು ಓಕೆ, ನಾಳೆ ನಾನು ಮಲ್ಕೋತೀನಿ ಅಂತ ಅವ್ರು ಹಾಗೆ ಮಲ್ಕೋತಾರೆ. ಅವಾಗ ಹೇಳ್ತಾರೆ, ಯಾಕಪ್ಪ ಈಗ ಮಲಗಿದ್ಯಾ, ನಾಳೆ ನಡೆಯೋದು ಮಾರಣ ಹೋಮ ಕಣೋ, ಎದ್ದೋಳು, ನಾವು ಹೋಗಿ ಭೀಷ್ಮದೇವ್ರನ್ನ ಕೇಳ್ಕೊಳ್ಳೋಣ ಅಂತ ಹೇಳಿದಾಗ ಅರ್ಜುನ ಒಂದ್ ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ನೋಡು ಕೃಷ್ಣ, ನಾನು ಯುದ್ಧ ಮಾಡಿ ಬಂದಿದ್ದೀನಿ, ನಾನು ಇವಾಗ ರೆಸ್ಟ್ ಮಾಡ್ಬೇಕು, ಅದು ನಂದು ಕರ್ತವ್ಯ. ನೀನ್ ಯಾರು, ಭಕ್ತ ಪರಾಧೀನ, ಭಕ್ತ ಜನ ರಕ್ಷಕ. ಹಾಗಾಗಿ ಭಕ್ತರನ್ನ ಕಾಪಾಡೋದು ಬಿಟ್ಟಿದ್ದೆಲ್ಲ ನಿನಗ್ ಸೇರಿದ್ದಲ್ವಾ, ಹಾಗಾಗಿ ನಾನು ಮಲ್ಕೋತೀನಿ, ನಾಳೆ ಏನಾಗುತ್ತೋ ಅದು ನಿನಗ್ ಸೇರಿದ್ದು. ಫಾರ್ ಎಕ್ಸಾಂಪಲ್, ಏನಾದ್ರೂ ನಾಳೆ ಈ ಒಂದು ಯುದ್ಧ ಭೂಮಿಯಲ್ಲಿ ನನ್ನ ಸಾವು ಆಗಿದ್ದೇ ಆದ್ರೆ ನಿನಗೇನು ಭಕ್ತ ಜನ ರಕ್ಷಕ ಅಂತ ಒಂದು ಬಿರುದಿರುತ್ತಲ್ಲ, ಆ ಬಿರುದು ಹೋಗ್ಬಿಡುತ್ತೆ. ಸೊ ಅವಾಗ ನಿನಗೆ ಕಳಂಕ ಹೊರತು ನನಗಲ್ಲ ಅಂತ ಒಂದು ಮಾತನ್ನ ಹೇಳ್ತಾರೆ. ಸರಿ, ಅವಾಗ ಏನಾಗುತ್ತೆ, ಆ ಕೃಷ್ಣನಿಗೆ ಒಂದು ಯೋಚನೆ ಶುರು ಆಗುತ್ತೆ. ಹೇಗಪ್ಪ ಇವ್ನು ನೋಡ್ರೆ ಈ ತರ ಇದ್ ಮಾಡಿದ್ರೆ, ಅಲ್ಲಿ ಕೂಡ ಭಕ್ತ ಪ್ರತಿಜ್ಞೆ ಮಾಡಿದ್ರೆ, ಇಲ್ಲಿ ಕೂಡ ಭಕ್ತ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆವಾಗ ಭೀಷ್ಮದೇವ ಕೃಷ್ಣ ಏನ್ ಮಾಡ್ತಾರೆ, ದ್ರೌಪದಿಯನ್ನ ಕರ್ಕೊಂಡು ಭೀಷ್ಮದೇವರಿದ್ದಂತ ಒಂದು ವಸತಿಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ದ್ರೌಪದಿಯಿಂದ ಹೋಗಿ ಭೀಷ್ಮದೇವರ ಹತ್ರ ಆಶೀರ್ವಾದ ತಗೊಳ್ಳಿ ಅಂತಾರೆ. ಅವಾಗ ಯಾವಾಗ ದ್ರೌಪದಿ ಹೋಗಿ ಭೀಷ್ಮರ ಹತ್ರ ಆಶೀರ್ವಾದವನ್ನ ತಗೋತಾರೆ, ಅವಾಗ ಭೀಷ್ಮದೇವರು ಅನ್ಕೋತಾರೆ ಇದು ದುರ್ಯೋಧನನ ಪತ್ನಿ ಅನ್ಕೊಂಡು ಕಣ್ಣು ಮುಚ್ಕೊಂಡು ಅವ್ರ ಏನ್ ಮಾಡ್ತಾರೆ, ಅಖಂಡ ಸೌಭಾಗ್ಯವತಿ ಅಂತ ವರವನ್ನ ಕೊಟ್ಬಿಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಕಣ್ಣು ತೆಗೆದು ನೋಡಿದ್ರೆ ಅಲ್ಲಿದ್ದು ದ್ರೌಪದಿ. ಆವಾಗ ಭೀಷ್ಮರಿಗೆ ಇದು ಗೊತ್ತಾಗ್ಬಿಡುತ್ತೆ, ಇದೆಲ್ಲವೂ ಕೂಡ ಆಗಿದ್ದು ಯಾರಿಂದ, ಕೃಷ್ಣನಿಂದ ಅಲ್ವಾ. ಕೃಷ್ಣ, ನನ್ನ ಪ್ರತಿಜ್ಞೆಯನ್ನೇ ಮುರಿಯುವಂತೆ ನೀನ್ ಮಾಡಿದ್ಯಲ್ಲ, ನಾಳೆ ರಣರಂಗದಲ್ಲಿ ನಿನ್ನ ಪ್ರತಿಜ್ಞೆಯನ್ನು ಕೂಡ ನಾನು ಮುರಿಯುವಂತೆ ಮಾಡ್ತೀನಿ. ಏನು ಅಸ್ತ್ರಗಳನ್ನ ಹಿಡಿಯೋದಿಲ್ಲ ಅಂತ ನೀನ್ ಹೇಳಿದ್ಯಲ್ಲ, ನಿನ್ ಕೈಲಿ ನಾನು ಅಸ್ತ್ರ ಹಿಡಿಸ್ತೀನಿ ಅಂತ ಪ್ರತಿಜ್ಞೆಯನ್ನ ಮಾಡ್ತಾರೆ. So when Bhishmadev actually is seeing all this and actually he is enjoying, Duryodhana comes and insults Bhishmadev, questioning his loyalty. And with that, Bhishmadev feels very hurt and he takes an oath that he will definitely kill all the Pandavas tomorrow with 5 arrows. And with this, he is known to Bhishmadev and Duryodhana. But the Lord who knows everything, he comes and when he sees Arjuna sleeping, he tells him to go to Bhishmadev. But Arjuna tells, look at the surrendership of Arjuna. Arjuna tells that you are Bhakta Jana Rakshaka. You are the one who takes care of everybody. So I have surrendered completely to you. You do what you want. Now is my duty to take rest. The Lord thinks and he takes Draupadi to Bhishmadev and he gets her blessed. When Bhishmadev blesses her, he blesses her for long life with all her husbands. That means he has to keep the Pandavas alive. So looking at this, Bhishmadev tells the Lord that you have made me break my oath. So tomorrow in the battlefield, I will see that you also break your oath. ಯಾಕೆ ಇದನ್ನೆಲ್ಲ ಭೀಷ್ಮದೇವರು ಸ್ಮರಣೆ ಮಾಡ್ಕೋತಾ ಇದಾರೆ ಅಂದ್ರೆ, ವಿಜಯರಥ ಕುಟುಂಬ ಅಂದ್ರೆ ಕೃಷ್ಣ ತನ್ನ ಭಕ್ತರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಅಂತ. ಮುಂದಿನ ದಿನ ಏನಾಗುತ್ತೆ, ಆ ಒಂದು ರಣರಂಗದಲ್ಲಿ ಬರ್ತಾರೆ. ಆ ರಣರಂಗದಲ್ಲಿ ಬಂದು ಇನ್ನೇನು ಯುದ್ಧ ಶುರು ಆಗ್ಬೇಕು, ಯುದ್ಧ ಶುರು ಆಗುತ್ತೆ. ಭೀಷ್ಮದೇವರು ತುಂಬಾ ಗಾಢವಾಗಿ, ತುಂಬಾ ಅವರ ಎಲ್ಲ ಒಂದು ಶಕ್ತಿಯಿಂದ ಅರ್ಜುನನ ಮೇಲೆ ಪ್ರಹಾರವನ್ನ ಮಾಡ್ತಾರೆ. ಯಾಕೆ ಅಂದ್ರೆ ಭೀಷ್ಮದೇವರು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ, ಅವರು ಪರಶುರಾಮನ ಜೊತೆನೆ ಅವರು ಯುದ್ಧವನ್ನ ಮಾಡಿರೋರು. ಅರ್ಜುನನಿಗೆ ಹೋಲಿಕೆ ಮಾಡ್ಕೊಂಡ 25 ಪಟ್ಟು ಅವರು ಶಕ್ತಿಶಾಲಿಯಾಗಿರೋರು. ಅವರು ಆ ಒಂದು ಕ್ರೋಧದಿಂದ ಬಂದು ಯಾವಾಗ ಆ ಒಂದು ಅರ್ಜುನನ ರಥದ ಮೇಲೆ ಒಂದೇ ಸಮನಾಗಿ ಆ ಒಂದು ಯುದ್ಧದ ಬಿಲ್ಲುಗಳಿಂದ ಬಾಣಗಳಿಂದ ಅವ್ರ ಪ್ರಹಾರವನ್ನ ಮಾಡ್ತಾ ಇರ್ತಾನೆ, ಅರ್ಜುನ ತತ್ತರಿಸಿ ಹೋಗ್ಬಿಡ್ತಾನೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತ. ಯಾಕಂದ್ರೆ ಭೀಷ್ಮದೇವರು ಜೀವನದಲ್ಲಿ ಯಾವತ್ತೂ ಸೋತವರಲ್ಲ, ಪರಶುರಾಮನ ಜೊತೆನೂ ಕೂಡ ಸೋತವರಲ್ಲ. ಅಂತವ್ರೊಂದು ಪ್ರಹಾರ ಅವ್ರಿಗೆ ತಡೆಯಕ್ ಆಗೋದೇ ಇಲ್ಲ. ನನ್ನ ಕೈಲಿ ಏನೂ ಮಾಡಕ್ಕಾಗಲ್ಲ ಅಂತ ಅಸ್ತ್ರಗಳನ್ನ ಬಿಟ್ಟು ಅರ್ಜುನ ದಿಕ್ಕಾಪಾಲಾಗಿ ದಿಕ್ಕು ತೋಚದ ಹಾಗೆ ಬಿದ್ದ್ಬಿಡ್ತಾರೆ, ಹಾಗೆ ನಿಂತು ಬಿಡ್ತಾರೆ.
ಆದ್ರೆ ಈ ಕಡೆ ನೋಡ್ತಾರೆ ಕೃಷ್ಣ ಅರ್ಜುನನನ್ನ ನೋಡ್ತಾರೆ. ಅರ್ಜುನ ಈ ಪ್ರಕಾರವಾಗಿ ಒಂಥರ ದಿಕ್ಕು ತೋಚದೆ ಇರೋದು ನೋಡ್ಬಿಟ್ಟು ಮತ್ತೆ ಆ ಒಂದು ಭೀಷ್ಮ ದೇವರ ಅಷ್ಟು ಪ್ರಹಾರವನ್ನ ನೋಡಿ ಕೃಷ್ಣನ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಮತ್ತೆ ಹೇಗೆ ನನ್ನ ಭಕ್ತನನ್ನ ರಕ್ಷಣೆ ಮಾಡ್ಬೇಕು ಅಂತ ಅವ್ರಿಗೆ ತೋಚದೇ ಇಲ್ಲ. ಮತ್ತೆ ತುಂಬಾ ಕೋಪ ಬಂದ್ಬಿಡುತ್ತೆ. ಆವಾಗ ಆ ಒಂದು ಭೀಷ್ಮ ದೇವರು ಹೇಗಂದ್ರೆ ಅವ್ರ ಬಾಣಗಳಿಂದ ಫಸ್ಟ್ ಆ ರಥಗಳನ್ನ ಅವರು ಛಿದ್ರ ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಅರ್ಜುನನಿಗೆ ಗುರಿ ಇಟ್ಟಂತ ಎಲ್ಲಾ ಬಾಣಗಳು ಕೃಷ್ಣನ ಮೇಲೆ ಬೀಳ್ತಾ ಇರುತ್ತೆ. ಆ ಸಮಯದಲ್ಲಿ ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ ಅಷ್ಟು ಕೋಪದಿಂದ ಕೆಳಗಿಳಿದು ಅವರು ಆ ಒಂದು ಚಕ್ರವನ್ನ ಹಿಡಿದು ಭೀಷ್ಮನ ಹತ್ರಕ್ಕೆ ಹೋಗ್ತಾರೆ. So the next day, when Bhishma Dev comes with full anger, he showers Arjuna with so many arrows that Arjuna completely goes blank. Bhishma Dev is not an ordinary personality. He has never lost any war. And he is also the disciple of Parashurama, who is 25% more valorous than Arjuna himself. And also, even with Lord Parashuram, he has not lost a battle. So, seeing this situation, the Lord sees his devotee completely helpless. And on the other side, he is seeing the shower of arrows coming on Arjuna. He goes angry. He completely loses his cool and he attacks Bhishma Dev by pulling out the chariot wheel. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಉದಾಹರಣೆಗೆ ಅರ್ಥ ಮಾಡ್ಕೊಳ್ಳಿ. ತುಂಬಾ ಸಾಮಾನ್ಯವಾದಂತ ಉದಾಹರಣೆ. ಹೊಸದಾಗಿ ಕರು ಹಾಕಿರುವಂತಹ ಒಂದು ಹಸು ಒಂದು ಕರು ಹಾಕಿದೆ ಅನ್ಕೊಳ್ಳಿ. ಆ ಕರುವನ್ನ ಮುಟ್ಟಕ್ ಹೋಗಿದ ತಕ್ಷಣ ಹಸು ಹೇಗೆ ಜೋರಾಗಿ ಗುಮ್ಮಕ್ಕೆ ಬರುತ್ತೋ, ಯಾವ ಪ್ರಕಾರವಾಗಿ ಯಾವುದೇ ಒಂದು ಪ್ರಾಣಿ ಮಗುವನ್ನ ಜನ್ಮ ಕೊಟ್ಟಾಗ ಅದ್ರ ಹತ್ರ ಹೋದ್ರೆ ಅದು ಎಷ್ಟು ಕ್ರೋಧದಿಂದ ಬರುತ್ತೋ, ಅದೇ ಪ್ರಕಾರವಾಗಿ ತನ್ನ ಭಕ್ತನಿಗೆ ಈ ರೀತಿ ಆಗ್ತಿದೆ ಅಂತ ಅವ್ರಿಗೆ ಸಹಿಸಕ್ಕಾಗದೆ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ಜೋರಾಗಿ ಆ ಒಂದು ಭೀಷ್ಮ ದೇವರ ಹತ್ರಕ್ಕೆ ಇನ್ನೇನು ಅವನ ಮೇಲೇನೆ ಪ್ರಹಾರ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾರೆ. ಆವಾಗ ನೋಡಿದಾಗ ಆಗ ಆ ಒಂದು ಸೌಂದರ್ಯ, ಆ ಒಂದು ಅದ್ಭುತವಾದಂತ ಒಂದು ವರ್ತನೆಯನ್ನ ನೋಡಿ ಭೀಷ್ಮ ದೇವರು ತುಂಬಾ ಆನಂದ ಪಡ್ತಾ ಇದ್ದಾರೆ. So basically, Prabhuji is giving an example that any animal or any species, if it has given birth, how it will protect its newborn baby. Similarly, the Lord is protecting Arjuna in the same way, and Bhishma Dev actually is enjoying this scenario. ಈ ಪ್ರಕಾರವಾಗಿ ಭೀಷ್ಮ ದೇವರು ಈಗ ಅವರು ಹೇಳ್ತಾ ಇದ್ದಾರೆ ಅರ್ಜುನನಿಗೆ. ಯಾಕಂದ್ರೆ ಭಗವಂತ ನಿಜವಾಗ್ಲೂ ಕೂಡ ಅವನು ಶಂಖಧಾರಿ, ಚಕ್ರಧಾರಿ, ಚಕ್ರಪಾಣಿ, ವೇಣುಧಾರಿ, ಇಷ್ಟು ಭಗವಂತ ಈ ರೀತಿಯಾದಂತ ಭಗವಂತ ತನ್ನ ಭಕ್ತನನ್ನ ಕಾಪಾಡೋದಕ್ಕೋಸ್ಕರ ತನ್ನ ಆ ಒಂದು ಯುದ್ಧದ ರಣಭೂಮಿಯಲ್ಲಿ ಬಿಲ್ಲು ಬಾಣಗಳು ತನ್ನ ಮೇಲೆ ಪ್ರಹಾರ ಆಗ್ತಿದ್ರು ಕೂಡ ಆ ರಕ್ತದ ಮಡುವಿನಲ್ಲೂ ಕೂಡ ಭಗವಂತ ಅವನನ್ನ ಕಾಪಾಡೋದಕ್ಕೋಸ್ಕರ ಹೋಗ್ತಿದ್ದಾರೆ. ಇದೆಲ್ಲವನ್ನು ಕೂಡ ಭೀಷ್ಮ ದೇವರು ನೋಡಿ ತುಂಬಾ ಅಂದ್ರೆ ತುಂಬಾ ಆನಂದವನ್ನ ಪಡ್ತಾ ಇದ್ರು. ಮತ್ತೆ ಅವ್ರು ಈ ಒಂದು ಸಂದರ್ಭಕ್ಕೋಸ್ಕರ ಅವ್ರು ಕಾಯ್ತಾ ಕೂತಿದ್ರು. ಯಾಕಂದ್ರೆ ಭೀಷ್ಮ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಮರಣದ ಸಮಯದಲ್ಲಿ ಭಗವಂತ ಈ ಪ್ರಕಾರವಾಗಿ ಪಾರ್ಥ ಸಾರಥಿಯಾಗಿ ನನ್ನ ಕಣ್ಣ ಮುಂದೆ ಬರಬೇಕು, ಅದನ್ನ ನಾನು ನೋಡ್ಬೇಕು, ನೋಡಿ ನಾನು ಆನಂದ ಪಡ್ಬೇಕು ಅನ್ನೋದು ಭೀಷ್ಮ ದೇವರದು ಒಂದು ಇಚ್ಛೆ ಆಗಿತ್ತು. So Bhishma Dev had a great desire to see the Lord as Partha Sarathi himself. And the Lord is always having corn, chakra and other weapons. But when even in the pool of blood, when he sees Bhishma Dev's arrows coming ferociously towards them, in the pool of blood, he just pulls the wheel of the chariot. ಇದರಿಂದ ನಾವು ತುಂಬಾ ವಿಚಾರಗಳನ್ನ ಅರ್ಥ ಮಾಡ್ಕೋಬಹುದು. ಮೊದಲನೇದಾಗಿ ತಾತ್ಪರ್ಯ ಏನಂದ್ರೆ, ಭೀಷ್ಮ ದೇವರು ಆನಂದ ಪಡ್ತಾರದು ಯಾಕೆ ಅಂದ್ರೆ, ಭಗವಂತ ನೀನ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಭಕ್ತನಿಗೋಸ್ಕರ ನೀನ್ ಇಷ್ಟು ಕಷ್ಟ ಪಡ್ತಾ ಇದೀಯ, ಅವನ ರಕ್ಷಣೆಗೋಸ್ಕರ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದೀಯ ನೀನು. ಹಾಗಾಗಿ ಮುಖ್ಯವಾಗಿ ಈ ಎಲ್ಲಾ ಸಂದರ್ಭಗಳನ್ನ ಭೀಷ್ಮ ದೇವರು ಆ ಒಂದು ಯುದ್ಧ ಭೂಮಿಯಲ್ಲಿ ಇದ್ಕೊಂಡು ಇದೆಲ್ಲವನ್ನ ಕೂಡ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಇದು ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇಂಥ ಸಂದರ್ಭದಲ್ಲೂ ಕೂಡ ಭಗವಂತನನ್ನ ಏಕಾಗ್ರ ಚಿತ್ತನಾಗಿ ಅವನನ್ನೇ ಸ್ಮರಣೆ ಮಾಡ್ತಾ ಇರೋದನ್ನ ಸಮಾಧಿ ಅಂತ ಕರೀತಾರೆ. So this entire scenario, even in the battlefield, when such ferocious battle is happening, the mindset of Bhishma Dev is very pure. He is thinking of Lord performing all this, trying to safeguard his devotee. And when his mind is completely unaligned and he is only thinking about the Lord, that state of mind is called as samadhi. ಸಮಾಧಿ ಅಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಅವನು ಯಾವಾಗ ಸತತವಾಗಿ ಭಗವಂತನನ್ನ ಸ್ಮರಣೆಯನ್ನ ಮಾಡ್ತಾ ಇರೋದು. ಇಲ್ಲಿ ಭೀಷ್ಮ ದೇವರು ರಣರಂಗದಲ್ಲಿದ್ದಾರೆ, ಯುದ್ಧ ನಡೀತಾ ಇದೆ, ಆಕ್ರಂದನೆ ಇದೆ, ಭೀಕರವಾದಂತ ಯುದ್ಧ, ಮಾರಣ ಹೋಮ ಇಷ್ಟು ನಡೆದ್ರೂ ಕೂಡ
ಅವ್ರಿಗೆ ಭಗವಂತನಲ್ಲಿ ಚಿಂತೆ ಇನ್ನು ಹಾಗೆ ಇದೆ. ಇದನ್ನ ಸಮಾಧಿ ಅಂತ ಕರೀತಾರೆ. ಅದಕ್ಕೆ ನಾವು ಉದಾಹರಣೆಗೆ ತುಂಬಾ ಜನ ಭಕ್ತರನ್ನ ತಗೋಬಹುದು. ಪ್ರಹ್ಲಾದ್ ಮಹಾರಾಜ್ ಹಿರಣ್ಯಕಶಿಪುನ ಹತ್ರ ಇದ್ದಾರೆ, ಆದ್ರೆ ರಾಕ್ಷಸರ ಜೊತೆಯಲ್ಲಿ ಇದ್ರು ಕೂಡ ಅವರು ಸತತವಾಗಿ ಯಾವಾಗ್ಲೂ ಕೂಡ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇದ್ರು. ಅಕ್ರೂರ ಕಂಸನ ಬಳಿ ಇದ್ದಾನೆ, ಆದ್ರೂ ಕೂಡ ಅವ್ರು ಯಾವಾಗ್ಲೂ ಕೃಷ್ಣನನ್ನೇ ಸ್ಮರಣೆ ಮಾಡ್ತಾ ಇದ್ರು. ಕುಂತಿ ದೇವಿ ಅಷ್ಟು ಕಷ್ಟಗಳ ನಡುವೆ ಇದ್ರು ಕೂಡ ಆ ಭಗವಂತ ಕೃಷ್ಣನನ್ನ ಸ್ಮರಣೆ ಮಾಡ್ತಾನೇ ಇದ್ದಾರೆ. ಇದರಿಂದ ಅರ್ಥ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಇದ್ರೂ ಕೂಡ ಭಗವಂತನನ್ನ ಸ್ಮರಣೆ ಮಾಡ್ಬೋದು. ಸ್ಮರಣೆ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಜ್ವಲಂತ ಉದಾಹರಣೆಗಳು. So samadhi means at any point of time, whatever may be the situation, if your mind is unaligned and if it is completely thinking only about the Lord, that state of mind is called as samadhi. And Bhagavatam is a live example where they have shown so many devotees, whether from Devaki Mata, Kunti Mata, Bhishma Dev, whatever situation they are in, but their complete orientation is only towards the remembrance of the Lord. ಈ ಪ್ರಕಾರವಾಗಿ ಮತ್ತೊಂದು ಅರ್ಥದಲ್ಲಿ ಭೀಷ್ಮ ದೇವರಿಗೆ ಏನು ಆನಂದ ಅಂದ್ರೆ, ಭಗವಂತ ಖಂಡಿತವಾಗ್ಲೂ ಕೂಡ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ, ಅವನಷ್ಟು ಕೋಟಿ ಕೋಟಿ ಮನ್ಮಥರಷ್ಟು ಸುಂದರವಾಗಿದ್ರು ಕೂಡ ಆ ಭಗವಂತ ಭಕ್ತನ ರಕ್ಷಣೆ ಮಾಡ್ತಾನಲ್ಲ, ಆ ರಕ್ಷಣೆ ಮಾಡುವಂತಹ ಆ ಸಂದರ್ಭದಲ್ಲಿ ಭಗವಂತ ಇಷ್ಟು ಪ್ರಯಾಸವನ್ನ ಮಾಡ್ತಾ ಇದ್ದ, ಆ ಒಂದು ಇದನ್ನ ನೋಡೋದಕ್ಕೆ ನಂಗೆ ತುಂಬಾ ತುಂಬಾ ಆನಂದ ಆಗುತ್ತೆ ಅಂತ ಭೀಷ್ಮ ದೇವರು ಹೇಳ್ತಾ ಇದ್ರು. ಇದನ್ನ ನಾವು ಹೇಗೆ ಅರ್ಥ ಮಾಡ್ಬೋದು ಅಂದ್ರೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಬೋದು. ಯಾವಾಗ ಒಂದು ಮನೆಯಲ್ಲಿ ಒಂದು ತಾಯಿ ಇರ್ತಾಳೆ ಅನ್ಕೊಳ್ಳಿ, ಆ ತಾಯಿ ಏನ್ ಮಾಡ್ತಾನೆ, ಆ ಮನೆಯಲ್ಲಿರುವಂತ ಎಲ್ಲಾ ಮಕ್ಕಳಿಗೆ, ಗಂಡನಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಅವ್ರಿಗೆ ರೆಡಿ ಮಾಡೋದು, ಅಡಿಗೆ ಮಾಡೋದು, ಅವ್ರಿಗೆ ಕ್ಲೀನ್ ಮಾಡೋದು, ಈ ರೀತಿ ಎಲ್ಲಾ ಕೆಲಸಗಳಲ್ಲಿ ತೊಡಗಿದಾಗ ಏನಾಗುತ್ತಂದ್ರೆ, ಅಷ್ಟು ಸುಸ್ತಾಗಿದ್ರು ಕೂಡ ಆ ತಾಯಿಯನ್ನ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾಳೋ, ಅದೇ ಪ್ರಕಾರವಾಗಿ ನೋಡಿ ನಮ್ಮ ದೇವಸ್ಥಾನಗಳಲ್ಲಿ ಭಕ್ತರು ಎಷ್ಟು ಸೇವೆಯಲ್ಲಿ ತೊಡಗಿರ್ತಾರೆ. ನೀವು ನೋಡಿರ್ಬೋದು, ಅಡಿಗೆ ಮನೆಯಲ್ಲಿ ಪಾತ್ರೆಗಳನ್ನ ತೊಡಿತಾ ಇರ್ತಾರೆ, ಅಡಿಗೆಗಳನ್ನ ಮಾಡ್ತಾ ಇರ್ತಾರೆ, ಈ ಕಡೆ ಭಕ್ತರನ್ನ ಅವ್ರು ಹಾರೈಕೆ ಮಾಡ್ತಾ ಇರ್ತಾರೆ. ಈ ರೀತಿ ಸೇವೆಯಲ್ಲಿ ತೊಡಗಿದಾಗ ಒಬ್ಬ ವ್ಯಕ್ತಿಯಲ್ಲಿನ ಭೂಷಣ ಹೆಚ್ಚಿಗೆ ಆಗುತ್ತೆ. ಆ ಭೂಷಣನೇ ಆ ರೀತಿಯಾದಂತ ವಿಚಾರವನ್ನ ಭೀಷ್ಮ ದೇವರು ನೋಡಿ ಆ ಒಂದು ಭಗವಂತನನ್ನ ನೋಡಿ ಆನಂದ ಪಡ್ತಾ ಇದ್ದಾರೆ. Bhishma Dev, by heart, is a warrior. So the Lord is very, very beautiful. And even though the Lord is very, very beautiful, his form in the battlefield where he is drenched in blood, that actually gives Bhishma Dev a greater satisfaction and happiness in seeing the Lord in that form. So he wanted to see the Lord in that particular form. Prabhuji is giving two more examples. Even when a mother is staying to take care of the family by doing several work, she looks beautiful because that actually is a crowning glory for her. And even when the devotees are engaged in the temple in various services, the devotees also look very beautiful because their engagement in the services make them look beautiful. ಹಾಗಾಗಿ ಭೀಷ್ಮದೇವರು ಅರ್ಜುನನಿಗೆ ಹೇಳ್ತಾ ಇದ್ರೆ, ಅರ್ಜುನ ನಿಜವಾಗ್ಲೂ ಕೂಡ ನತದೃಷ್ಟ, ನೀನ್ ನಿಜವಾಗ್ಲೂ ಕೂಡ ದುರಾದೃಷ್ಟವಂತ. ಕಾರಣ ಯಾಕೆ ಅಂದ್ರೆ, ನೀನು ಭಗವಂತನ ಹಿಂದೆ ನಿಂತಿದ್ಯಾ, ಭಗವಂತ ಮುಂದೆ ಇದ್ದೇನೆ, ಭಗವಂತನ ಮುಂದೆ ಇದ್ದು ಭಗವಂತನ ಎಲ್ಲಾ ಸೌಂದರ್ಯಗಳನ್ನ ಭಗವಂತ ಒಬ್ಬ ಚಕ್ರಪಾಣಿಯಾಗಿ, ಒಬ್ಬ ಚಕ್ರಧಾರಿಯಾಗಿ, ಅವನು ವೇಣುಧಾರಿಯಾಗಿ, ಅವನ ಕೈಯಲ್ಲಿ ಅದನ್ನ ಹಿಡ್ಕೊಂಡು ಕೊಳಲನ್ನ ನೂದಿಸುವಂತ ಕೃಷ್ಣ ನಿನ್ನ ಮುಂದೆ ಇವತ್ತು ಆ ಒಂದು ಕುದುರೆಗಳ ಹಗ್ಗಗಳನ್ನ ಹಿಡಿದು ನಿನ್ಗೋಸ್ಕರ ಸೇವೆ ಮಾಡೋದಕ್ಕೋಸ್ಕರ ಭಗವಂತ ನಿಂತಿದ್ದಾನ. ಆ ಒಂದು ಸೌಂದರ್ಯವನ್ನ ನೋಡೋದಲ್ಲಿರುವಂತ ಆನಂದ ನೀನು ಹಿಂದೆ ಇದೆಯಲ್ಲ, ನೀನು ಆ ಒಂದು ಆನಂದವನ್ನು ಅನುಭವಿಸ್ಲೇ ಇಲ್ಲ ಅಂತ ಭೀಷ್ಮದೇವರು ಹೇಳ್ತಾರೆ. So Bhishma Dev is telling that Arjuna is so unlucky because he is behind the Lord and not seeing the Lord in that particular form. ಹಾಗಾಗಿ ವ್ಯಕ್ತಿ ಯಾವಾಗ್ಲೂ ಕೂಡ ಭೀಷ್ಮದೇವರು ಆ ಭಗವಂತನ ನೋಡ್ಬೇಕು ಅನ್ನೋದು ಯಾವಾಗ್ಲೂ ಅವರಲ್ಲಿ ಕಾತರತೆ ಇರುತ್ತೆ. ನಮ್ಮಲ್ಲೂ ಕೂಡ ಆ ಒಂದು ಕಾತರತೆ ಯಾವಾಗ್ಲೂ ಕೂಡ ಇರ್ಬೇಕು. ಭಗವಂತನನ್ನ ಹೇಗೆ ನೋಡ್ಬೇಕು, ಯಾವ ತರ ನೋಡ್ಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ಅಜಭವಾದಿಗಳ ರಸನಾದ ಭುಜಗ ಶಯನಾನಂತನ ವಿಜಯ ಸಾರಥಿಯಾದರಣದಳು ವಿಜಯ ವಿಠಲರೇಯನ ಎಂದು ನೋಡುವೆ ನೋಡಿ ನಲಿಯುವೆ ತಂದೆ ಪಂಡರಿರಾಯನ. ದಾಸರು ಹೇಳ್ತಿದ್ದಾರೆ, ಭಗವಂತನನ್ನು ಯಾವಾಗ್ಲೂ ಕೂಡ ನೋಡ್ಬೇಕು. ಅದೇ ಪ್ರಕಾರವಾಗಿ ಭಗವಂತ ವಿಜಯ ಸಾರಥಿಯಾಗಿ ಅಲ್ಲಿ ನಿಂತಿದ್ದಾನೆ, ಆ ರೀತಿ ನೋಡ್ಬೇಕು ನಾನು. ಭಗವಂತ ಒಬ್ಬ ಅರಸನಾದ್ರೂ ಕೂಡ ಇಷ್ಟು ಜನಗಳನ್ನ ಎಷ್ಟು ಚೆನ್ನಾಗಿ ಕಾಪಾಡ್ತಾ ಇದ್ದಾನೆ, ಆ ಒಂದು ಸುಂದರವಾದಂತ ರೂಪವನ್ನ ನಾನು ನೋಡ್ಬೇಕನ್ನೋದು ಕಾತರತೆ ಆ ಭೀಷ್ಮ ದೇವರಲ್ಲಿದೆ. ನಾವು ಕೂಡ ಭಗವಂತನನ್ನ ನೋಡೋದಕ್ಕೆ ಆ ಒಂದು ಕಾತರತೆ ನಮಗೆ, ಕುರುಕ್ಷೇತ್ರಕ್ಕೆ ಹೋಗಿ ಭಗವಂತನ ಈಗ ನೋಡ್ಬೇಕಂತ ಏನಿಲ್ಲ. ಆದ್ರೆ ಭಗವಂತ ನಮ್ಮ ಮಂದಿರದಲ್ಲಿ ಕೃಷ್ಣನಾಗಿ ಬಂದಿದ್ದಾನೆ. ಪ್ರತಿ
ವಾರ ನಾವು ಭಗವಂತನನ್ನ ಯಾವಾಗ ಹೋಗ್ಬೇಕು, ಯಾವಾಗ ದರ್ಶನಾರ್ಥಿಯಲ್ಲಿ ಭಗವಂತನನ್ನ ನಾನು ನೋಡ್ಬೇಕು, ಆ ಸೌಂದರ್ಯವನ್ನ ನಾವು ಯಾವಾಗ ಸ್ಮರಿಸ್ಬೇಕು ಅಂತ ಕಾತರತೆ ನಮ್ಮಲ್ಲಿದ್ರೆ ಖಂಡಿತವಾಗ್ಲೂ ಕೂಡ ಭಗವಂತ ಕೊನೆಯ ಗಳಿಗೆಯಲ್ಲೂ ಕೂಡ ಅದೇ ರೂಪದಲ್ಲಿ ಬಂದು ನಮ್ಮನ್ನ ಕಾಣ್ತಾನೆ, ಸ್ಮರಿಸ್ತಾನೆ. So when Bhishmadev is telling Arjuna that he is unlucky, that shows the eagerness, that shows the anxiety of Bhishmadev to see the Lord. Such should be our anxiety to look at the Lord. That means our eyes should look or aim or aspire only to look for the Lord. ಇಷ್ಟೆಲ್ಲ ಭಗವಂತನ ಒಂದು ಮಹಿಮೆಗಳನ್ನ, ಬಗೆ ಬಗೆಯಾದಂತಹ ಮಹಿಮೆಗಳನ್ನ ಭೀಷ್ಮದೇವರು ರಣರಂಗದಲ್ಲಿ ಇದ್ಕೊಂಡು ನೋಡ್ತಾ ಇದ್ದಾರೆ. ಎರಡನೇದಾಗಿ ಹಗಲು ಇರುಳು ಯಾವ ಪ್ರಕಾರವಾಗಿ ಕೃಷ್ಣ ತನ್ನ ಭಕ್ತರನ್ನ, ಅರ್ಜುನನನ್ನ ವಿಜಯ ರಥ ಕುಟುಂಬ, ಒಬ್ಬ ಕುಟುಂಬದ ಮುಖ್ಯಸ್ಥನಾಗಿ ಎಷ್ಟು ಚೆನ್ನಾಗಿ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನ ಭೀಷ್ಮದೇವರು ಇವೆಲ್ಲವನ್ನು ಕೂಡ ನೋಡಿ ತಮ್ಮ ಕಣ್ಣುಗಳಲ್ಲಿ ಎಲ್ಲಾನು ಕೂಡ ಆನಂದವನ್ನ ಪಡ್ತಾ, ಈಗ ಭೀಷ್ಮದೇವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ರಣರಂಗದ ಒಂದು ಭೂಮಿಯನ್ನ ಬಿಟ್ಟು ಈಗ ಮುಂದಿನ ಶ್ಲೋಕದಲ್ಲಿ ಭಗವಂತ ಭೀಷ್ಮದೇವರು ಹೇಗೆ ಗೋಪಿಯರು, ಆ ಗೋಪಿಯರನ್ನು ಕೂಡ ಇವಾಗ ಭೀಷ್ಮದೇವರು ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. Bhishmadev, look at the mindset of Bhishmadev. Bhishmadev is standing in the battlefield. Even in the battlefield, he is looking at the Lord, and the Lord is appearing very beautiful to him. And in the next text, 40th text, he is also remembering the Lord when he did his pastimes with the gopis. ಯಾಕಂದ್ರೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡಿರೋದ್ರಲ್ಲಿ ಮತ್ತೆ ಭಗವಂತನನ್ನ ಪ್ರೀತಿ ಮಾಡಿರೋದ್ರಲ್ಲಿ ಒಂದು ಉತ್ತುಂಗವಾದಂತ ಒಂದು ಪರಾಕಾಷ್ಠೆಯನ್ನ ಮುಟ್ಟಿರೋದು ಯಾರು ಅಂದ್ರೆ ಶ್ರೇಷ್ಠವಾದಂತ ಗೋಪಿಯರು. ಭಗವಂತನನ್ನ ಇಷ್ಟವರೆಗೂ ಕೂಡ ವಿಜಯ ಸಖ, ಪಾರ್ಥ ಸಾರಥಿ, ವಿಜಯ ಸಾರಥಿ ಅಂತೆಲ್ಲ ಹೇಳ್ತಾ ಇದಾರೆ. ಆದ್ರೆ ಅವ್ರು ಮಾತ್ರ ಭಕ್ತರ, ಅವ್ರು ಮಾತ್ರ ಭಗವಂತನಿಗೆ ತುಂಬಾ ಪ್ರೀತಿ ಪಾತ್ರ ಅಂದ್ರೆ ಅಲ್ಲ, ಅವ್ರಿಗಿಂತಲೂ ಕೂಡ ಗೋಪಿಯರು ತುಂಬಾ ತುಂಬಾ ಪ್ರೀತಿ ಪಾತ್ರ ಆದವ್ರು ಅಂತ ಹೇಳ್ಬಿಟ್ಟು ಆ ಒಂದು ಭೀಷ್ಮದೇವರು ತಮ್ಮ ನೆನಪನ್ನ, ತನ್ನ ಸ್ಮರಣೆಯನ್ನ ರಣರಂಗದಿಂದ ಇವಾಗ ವೃಂದಾವನದ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ. So when Bhishmadev tells the Lord as Vijaya Sakha, Vijaya Sarathi, Partha Sarathi, that does it mean that he is the greatest devotee? Yes, he is the greatest devotee, but greater than him are the gopis. Now from the battlefield, actually his mind is going towards Vrindavan. ಈ ಒಂದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಲಲಿತ ಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋ ರುಮಾನಾ ಕೃತಮನು ಕೃತವತ್ಯ ಉನ್ಮಾದಾಂಧ ಪ್ರಕೃತಿ ಮಗನ್ ಕಿಲ ಯಸ್ಯ ಗೋಪವದ್ಯ. ಈ ಶ್ಲೋಕದಲ್ಲಿ ಆ ಒಂದು ಭಗವಂತನ ಇಷ್ಟೊತ್ತರೆಗೂ ಆ ರಣರಂಗದಲ್ಲಿ ಭಗವಂತನ ಮಹಿಮೆಗಳನ್ನ ಅರ್ಥ ಮಾಡ್ಕೊಂಡಲ್ಲ, ಆದ್ರೆ ವೃಂದಾವನದಲ್ಲಿ ಭಗವಂತ ಯಾವ ತರ ಲೀಲೆಗಳನ್ನ ಮಾಡ್ತಾ ಇದಾರೆ. ಲಲಿತ ಗತಿ ವಿಲಾಸ ಅಂದ್ರೆ ಕೃಷ್ಣ ನಿನ್ನ ಲೀಲೆ, ನಿನ್ನ ಲಲಿತ ಗತಿ ಅಂದ್ರೆ ಚಲನೆಗಳು. ಆ ಭಗವಂತನ ಚಲನೆಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಯಾಕೆ ಅಂದ್ರೆ ಕೃಷ್ಣ ಗೋಕುಲದಲ್ಲಿ ನೀನು ಬೆಣ್ಣೆಯನ್ನ ಕದೀತಾ ಇದ್ಯಾ, ಗೋಕುಲದಲ್ಲಿ ಒಬ್ಬ ಬೆಣ್ಣೆಯ ನವನೀತ ಚೋರ, ವೃಂದಾವನದಲ್ಲಿ ಗೋಪಿ ಜಾರ, ರಣರಂಗದಲ್ಲಿ ರಣಚೋರ, ಮತ್ತೆ ಯಾವ ಪ್ರಕಾರವಾಗಿ ಬರಸಾನದಲ್ಲಿ ನೀನು ಎಲ್ಲ ಗೋಪಿಯರ ಜೊತೆ ಬಣ್ಣದ ಹೋಳಿಯನ್ನ ಹಾಡ್ತೀಯ, ಅದೇ ಮಹಾಭಾರತ ಸಂಗ್ರಾಮದಲ್ಲಿ ನೀನು ಎಲ್ಲರಲ್ಲೂ ಕೂಡ ಆ ಒಂದು ರಕ್ತದ ಹೊಳೆಯನ್ನೇ ಹರಿಸಿದ್ಯಾ. ನಿನ್ನ ಗತಿಯನ್ನ ನಾನು ಅರ್ಥ ಮಾಡ್ಕೊಳಕ್ಕೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ ಅಂತ ಭೀಷ್ಮದೇವರು ಲಲಿತ ಗತಿ ವಿಲಾಸ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. So the mindset of Bhishmadev, thinking the Lord and his face in various forms, in various ways, he has got his Leela in different forms, whether in Vrindavan or in the battlefield. And Srila Prabhupada is actually enlightening us by telling that Lalita Gati Vilasa. That means nobody can understand the pace at which the Lord conducts his Leelas. ಈ ಪ್ರಕಾರವಾಗಿ ಗೋಪಿಯರು ಹೇಗೆ ಅಲ್ಲಿ ಹೇಳ್ತಿದ್ದಾರೆ, ವ್ರಜಧಾಮದ ಗೋಪಿಯರನ್ನು ತನ್ನ ಲಲಿತವಾದ ಚಲನ ವಲನ ಮತ್ತು ಪ್ರೀತಿ ತುಂಬಿದ ಮಂದಹಾಸಗಳಿಂದ ಆಕರ್ಷಿಸಿದಂತ ಕೃಷ್ಣ. So in Vrindavan, actually the gopis have been actually the loving smiles and motions of the Lord have attracted the damsels of Vrujadhama. ಇಲ್ಲಿ ಸಂಪೂರ್ಣವಾಗಿ ಭೀಷ್ಮದೇವರು ಆ ಗೋಪಿಯರ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗೋಪಿಯರು ಅಷ್ಟು ಶ್ರೇಷ್ಠವಾದಂತಹ ಭಕ್ತರು. ಮತ್ತೆ ಜೀವನದಲ್ಲಿ ಯಾವ ಕ್ಷಣನೂ ಕೂಡ ಗೋಪಿಯರು ಭಗವಂತನನ್ನ ಮರೆದಂತ ಕ್ಷಣನೇ ಇಲ್ಲ.
ಅದಕ್ಕೆ ರಸಿಕಾನಂದ ಪ್ರಭು ಹೇಳ್ತಾರೆ ಏನಂತಾರೆ ಅಂದ್ರೆ ಒಂದ್ ಮಾತು ಹೇಳ್ತಾರೆ ಅವರು, ಯೋಗ ಕಹ ರಾಕೆ ಯಹ ರೋಮ ರೋಮ ಶ್ಯಾಮ್ ಅಂದ್ರೆ ನನ್ನ ರೋಮಗಳಲ್ಲಿ ಕೂಡ ಗೋಪಿಯರು ಯಾವಾಗ್ಲೂ ಕೂಡ ಕೃಷ್ಣನನ್ನ ಸ್ಮರಣೆಯನ್ನ ಅವರು ಯಾವ ರೋಮದಲ್ಲಿ ಭಗವಂತ ಇದ್ದಾನೆ, ಮತ್ತೆ ಅವರ ಸ್ಮರಣೆಯನ್ನ ಯಾವಾಗ್ಲೂ ಕೂಡ ಮಾಡ್ತಾ ಇರ್ತಾರೆ ಗೋಪಿಯರು. So the gopis are being considered as the ultimate or the most Shrestha or great devotees, because every minute and every particle or every molecule of their body actually thinks about the Lord all the time. ಯಾಕಂದ್ರೆ ಭಗವಂತನ ಒಂದು ಲೀಲೆನೇ ಆ ಪ್ರಕಾರವಾಗಿ, ಅವನು ಎಲ್ಲವೂ ಕೂಡ ಮಧುರವಾಗಿರೋದು, ಅವನ ವದನ ಮಧುರ, ಅವನ ಚಲಿತ ಮಧುರ, ಅವನು ಮಾಡುವಂತಹ ಪ್ರತಿಯೊಂದು ಎಷ್ಟು ಮಧುರವಾಗಿರುತ್ತೆ ಅಂದ್ರೆ ಗೋಪಿಯರು ಕೃಷ್ಣನನ್ನ ಮರೆಯೋದಕ್ಕೆ ಸಾಧ್ಯನೇ ಆಗಿಲ್ಲ. ಮತ್ತೆ ಆಚಾರ್ಯರು ಹೇಳ್ತಾರೆ, ಗೋಪಿಯರು ಕೃಷ್ಣನನ್ನ ಸಂಪೂರ್ಣವಾಗಿ ಸರ್ವಾಂಗೀಣವಾಗಿ ಒಂದು ದಿವಸನೂ ಕೂಡ ಅವ್ರು ನೋಡ್ಲೇ ಇಲ್ಲ. So while every motion, every smile, every activity of the Lord is actually attracted by gopis, and the gopis are so attracted by him, in actual reality they have not seen the gopis itself. This is what the acharyas tell us. ಯಾಕೆ ಅಂದ್ರೆ ಗೋಪಿಯರು ಯಾವಾಗ ಒಮ್ಮೆ ಕೃಷ್ಣನನ್ನ ನೋಡಿದ್ರೆ, ಯಾರಾದ್ರೂ ಒಂದು ಗೋಪಿ ಕೃಷ್ಣನ ತಿಲಕವನ್ನ ನೋಡಿದ್ರೆ ಅವರು ಸಂಪೂರ್ಣವಾಗಿ ತಿಲಕದಲ್ಲಿ ಮಗ್ನರಾಗ್ಬಿಡ್ತಾರೆ. ಯಾರಾದ್ರೂ ಗೋಪಿಯರು ಕೃಷ್ಣನ ಕರ್ಣ ಕುಂಡಲಗಳನ್ನ ನೋಡಿದ್ರೆ ಆ ಕುಂಡಲಗಳನ್ನೇ ನೋಡ್ತಾ ಇರೋರು. ಯಾರಾದ್ರೂ ಕೃಷ್ಣನ ಆ ಒಂದು ಪಾದಗಳನ್ನ ನೋಡಿದ್ರೆ, ಈ ರೀತಿ ಒಂದೊಂದು ಅಂಗವನ್ನ ನೋಡಿದ್ರೆ ಅವ್ರು ಅಷ್ಟರಲ್ಲೇ ಸಂಪೂರ್ಣವಾಗಿ ಮಗ್ನನಾಗ್ಬಿಡ್ತಾ ಇದ್ರು. ಆ ಪ್ರಕಾರವಾಗಿ ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಇದ್ದವರು ಗೋಪಿಯರು. So look at the bhava of the gopis. Acharyas enlighten us that when they see the Lord, when they are seeing his tilaka, they get completely immersed and concentrated only looking at that. Similarly, when they look at his earrings, they completely get immersed. Looking at feet, they completely get immersed. So this is the mood of gopis. ಪ್ರಭುಪಾದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಯಾವಾಗ ಕೃಷ್ಣ ಗೋಪಿಯರನ್ನ ಅಗಲಿ ಹೋಗ್ತಾನಲ್ವಾ, ಆ ಸಂದರ್ಭದಲ್ಲಿ ಗೋಪಿಯರು ಹೇಗೆ ಕೃಷ್ಣನನ್ನ ಸ್ಮರಣೆ ಮಾಡ್ತಾರಂದ್ರೆ, ಕೃಷ್ಣನು ರಜಭೂಮಿಯಲ್ಲಿ ಮಾಡದಂತ ಎಲ್ಲಾ ಲೀಲೆಗಳನ್ನ ಅವ್ರು ಏನ್ ಮಾಡ್ತಾರೆ, ಕೊಂಡಾಡ್ತಾ ಇದ್ದಾರೆ. ಯಾವಾಗ ರಾಸ ನೃತ್ಯ ಸಂದರ್ಭದಲ್ಲಿ ಕೃಷ್ಣ ಗೋಪಿಯರನ್ನ ಬಿಟ್ಟು ಹೋಗ್ಬಿಡ್ತಾರೆ, ಅವಾಗ ಅವರು ಹೆಂಗೆ ವಿಲ 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 ಅಂತ ಒದ್ದಾಡ್ತಾರೆ ಅಂದ್ರೆ, ನೀರಿನಿಂದ ಮೀನನ್ನ ತೆಗೆದ್ರು ಎಷ್ಟು ವಿಲ ವಿಲ ಒದ್ದಾಡ್ತಾರೆ ಆ ಪ್ರಕಾರವಾಗಿ ಒದ್ದಾಡ್ತಾ ಇದ್ರೆ. ಮತ್ತೆ ಕೃಷ್ಣನನ್ನ ಅಗಲಿಕ್ಕೆ ಅವ್ರಿಗೆ ಸಡಿಯಕ್ ಆಗೋದಿಲ್ಲ. ಅವಾಗ ಅವರೆಲ್ಲ ಸೇರಿ ಏನ್ ಮಾಡ್ತಾರೆ, ಕೃಷ್ಣನ ಲೀಲೆಗಳನ್ನ, ಕೃಷ್ಣನ ಒಂದು ಚಟುವಟಿಕೆಗಳನ್ನ ಅವ್ರೇನ್ ಮಾಡ್ತಾರೆ, ಸ್ಮರಣೆಯನ್ನ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. When Krishna leaves gopis and he goes away from Vrindavan, the separation is unbearable for gopis and even Krishna too. But the gopis take this opportunity and try glorifying all the leelas of the Lord. ಗೋಪಿಯರು ಆ ಒಂದು ಗೋಪಿ ಗೀತೆಯಲ್ಲಿ ಕೃಷ್ಣನ ಸ್ಮರಣೆ ಈ ಪ್ರಕಾರವಾಗಿ ಮಾಡ್ತಾರೆ. ವಿಷ ಜಲಾಪ್ಯಯಾತ್ ವ್ಯಾಲ ರಾಕ್ಷಸಾತ್ ವರ್ಷ ಮಾರುತಾತ್ ವೈದ್ಯುತಾನಲಾತ್ ವೃಷಮಯಾತ್ಮಜಾದ್ ವಿಶ್ವತೋ ಭಯಾ ದೃಷಭತೆ ಮಯಂ ರಕ್ಷಿತಾಮುಹು ಮಧುರಯಾಗಿರಾ ವಲ್ಗುವಾಕ್ಯಯ. ಅಂದ್ರೆ ಕೃಷ್ಣ, ನೀನು ನಮ್ಮನ್ನ ವಿಷ ಜಂತು, ಆ ಒಂದು ವಿಷ ಸರ್ಪದಿಂದ ನಮ್ಮನ್ನ ಕಾಪಾಡಿದೆ. ಕೃಷ್ಣನ ಆ ಒಂದು ಇಂದ್ರನ ಒಂದು ಧಾರಾಕಾರವಾದಂತ ಮಳೆಯಿಂದ ನನ್ನನ್ನ ಕಾಪಾಡಿದೆ. ಈ ಪ್ರಕಾರವಾಗಿ ಎಷ್ಟು ರಾಕ್ಷಸರನ್ನ ನೀನು ನನ್ನನ್ನ ಕಾಪಾಡಿದ್ಯಾ. ಆ ಪ್ರಕಾರವಾಗಿ ಕೃಷ್ಣನ ಪ್ರತಿಯೊಂದು ಲೀಲೆಗಳನ್ನ ಒಂದೊಂದು ಗೋಪಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇನ್ನೊಂದು ಗೋಪಿ ಹೇಳ್ತಿದ್ದಾರೆ, ಇಲ್ಲಿ ಹೇಳ್ತಿದ್ದಾರೆ ಕೃತಮನು ಕೃತವತ್ಯ. ಅಂದ್ರೆ ಅವ್ರು ಹೇಳೋದು ಮಾತ್ರ ಅಲ್ಲ, ಜೊತೆಲಿ ಕೃಷ್ಣ ಏನೇನೆಲ್ಲ ಮಾಡಿದ್ರು ಅದನ್ನ ಇವ್ರು ಆಕ್ಟ್ ಮಾಡ್ತಾ ಇದ್ರು. ಒಬ್ಬೊಬ್ರೆ ಒಂದು ಗೋಪಿ ಹೇಳ್ತಾರೆ, ಅವರು ತಮ್ಮ ಸೆರಗನ್ನ ಹಿಂಗೆ ಇಟ್ಕೊಂಡ್ಬಿಟ್ಟು, ಬನ್ನಿ ಬನ್ನಿ ಎಲ್ಲ ಬನ್ನಿ, ಇವಾಗ ಜೋರಾಗಿ ಮಳೆ ಬರ್ತಾ ಇದೆ, ನೀವು ಇಲ್ಲಿ ನನ್ನ ಆಶ್ರಯವನ್ನ ತಗೊಳ್ಳಿ, ನೀನು ನಾನು ಗೋವರ್ಧನಗಿರಿ ಪರ್ವತ ಎತ್ತಿದ್ದೀನಿ ಅಂತ ಅವ್ರು ಆಕ್ಟ್ ಮಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಕೃಷ್ಣನ ಒಂದೊಂದು ಲೀಲೆಗಳನ್ನು ಕೂಡ ಗೋಪಿಯರು ಅವನ ಚಟುವಟಿಕೆಗಳನ್ನ, ಅವನ ಲೀಲೆಗಳನ್ನ, ಅವನು ಮಾಡಿದಂತ ಎಲ್ಲವನ್ನು ಕೂಡ ಒಬ್ರಾಗಿ ಒಬ್ರು ಅವ್ರು ಏನ್ ಮಾಡ್ತಾ ಇದ್ರೆ, ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. So all that which the gopis are singing or praising is called as Gopi Gita. And they are telling in these songs that the Lord saved them from the poisonous snakes, saved them from the torment rains, Sankarshana rains of Indra. And each gopi is not only singing, but they are also enacting this. ಇಲ್ಲಿ ಪ್ರಭುಪಾದ ಒಂದು ಪದವನ್ನ ಉಪಯೋಗಿಸ್ತಾರೆ, ಉನ್ಮದಾಂಧ.
ಉನ್ಮದಾಂಧ ಅಂದ್ರೆ ಭಾವೋದ್ರೇಕದಿಂದ ಹುಚ್ಚರಾದ ಗೋಪಿಯರು ಭಗವಂತನಲ್ಲಿ ಅವರು ಎಷ್ಟು ಲೀನವಾಗಿದ್ರು ಅಂದ್ರೆ ಶಾಸ್ತ್ರ ಹೇಳುತ್ತೆ, ಏವಂ ಹಸತಿ ರೋದತಿ ರೌದತಿ ಗಾಯತಿ ಉನ್ಮಾದವಾನ್ ನೃತ್ಯತಿ ಲೋಕಬಾಹ್ಯಾನ್. ಇಲ್ಲಿ ಉನ್ಮಾದವಾನ್ ಉನ್ಮತ್ತ, ಮತ್ತ ಪ್ರಮತ್ತ ಉನ್ಮತ್ತ ಅಂದ್ರೆ ಮತ್ತ ಅಂದ್ರೆ ಭಗವಂತನ ಲೀಲೆಗಳನ್ನ ನೋಡಿ ಅವ್ರೇನ್ ಮಾಡೋದು, ಆನಂದ ಪಡೋದು. ಭಗವಂತ ಎಷ್ಟು ಚೆನ್ನಾಗಿ ಲೀಲೆ ಮಾಡ್ದ, ಆನಂದ. ಮತ್ ಪ್ರಮತ್ತ ಅಂದ್ರೆ ಭಗವಂತನ ಲೀಲೆಗಳಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾರೆ, ತಮ್ಮ ಹೃದಯವನ್ನ ಕರಗಿ ಹೋಗುವಷ್ಟು ಇನ್ವಾಲ್ವ್ ಆಗ್ತಾರೆ. ಇನ್ನ ಉನ್ಮತ್ತವಾದ ಮಟ್ಟ ಅಂದ್ರೆ ಭಗವಂತನಿಗೋಸ್ಕರ ಅಳೋದು, ನಗೋದು, ನೃತ್ಯ ಮಾಡೋದು, ಸಂಪೂರ್ಣವಾಗಿ ಭಗವಂತನಲ್ಲೇ ಲೀನ ಆಗೋದು. ಇದು ಎಲ್ಲ ಮಾಡ್ತಾ ಇದ್ದಿದ್ದು ಯಾರು ಅಂದ್ರೆ ಗೋಪಿ. புத்தி பேதலிச்சு போதுங்கிறாங்கல்ல, அந்த மாதிரி பகவந்தன் மேல புத்தி பேதலிச்சு தன்னையே மறந்து. Please go on mute. Srila Prabhupada uses a word called Unmatananda. That means they were ecstatic, mad, who were lost their mind in actually describing about the leelas of the Lord. 3 types of moods Prabhuji mentions. Ananda means you feel happy looking at the Lord, hearing his pastimes. Pramatta means actually you have sensation so much that you almost feel that you are experiencing that. But Unmatta means crying, dancing, almost feeling whether the Lord is there or not. They literally feel that moment that they are with the Lord. ಭೀಷ್ಮದೇವರು ಒಬ್ಬ ಶ್ರೇಷ್ಠ ಭಕ್ತನಾಗಿ ಅವ್ರು ಯಾಕೆ ಇವ್ರನ್ನೆಲ್ಲ ನೆನಪು ಮಾಡ್ಕೋತಾ ಇದಾರೆ ಅಂದ್ರೆ, ಭಗವಂತನಿಗೆ ತುಂಬಾ ಇಷ್ಟ ತನ್ನ ಭಕ್ತರನ್ನ ಕೊಂಡಾಡಿದ್ರೆ. ಖುದ್ದಾಗಿ ಇಲ್ಲಿ ಭೀಷ್ಮದೇವರು ಶ್ರೇಷ್ಠ ಭಕ್ತ ಆಗಿದ್ದಾರೆ, ಶ್ರೇಷ್ಠ ಮಹಾಜನ ಆಗಿದ್ದಾರೆ. ಇಷ್ಟ ಆದ್ರೂ ಕೂಡ ಭಗವಂತನನ್ನ ಅವ್ರು ಏನಂತ ಕರೀತಾ ಇದ್ದಾರೆ ಅಂದ್ರೆ ವಿಜಯ ರಥ, ವಿಜಯ ಸಾರಥಿ, ಪಾರ್ಥ ಸಾರಥಿ, ಗೋಪಿ ಜನ ವಲ್ಲಭ. ಈ ಪ್ರಕಾರವಾಗಿ ಭಗವಂತನನ್ನ ತನ್ನ ಭಕ್ತನ ಜೊತೆ ನೆನೆಸ್ಕೊಂಡು ಅವ್ರು ಏನ್ ಮಾಡ್ತಾರೆ, ಭಗವಂತನನ್ನ ಕೊಂಡಾಡ್ತಾ ಇದ್ದಾರೆ. ಇದರ ಒಂದು ತಾತ್ಪರ್ಯ ಏನಂದ್ರೆ, ಯಾವಾಗ್ಲೂ ಕೂಡ ಭಗವಂತನ ಮತ್ತೆ ಭಗವಂತನ ಭಕ್ತರಿಗೆ ನಾವ್ ಯಾವಾಗ್ಲೂ ಕೂಡ ಸೇವೆಯನ್ನ ಮಾಡ್ಬೇಕು, ಅವರನ್ನ ಕೊಂಡಾಡ್ಬೇಕು ಅನ್ನೋದನ್ನ ಭೀಷ್ಮದೇವರು ಇಲ್ಲಿ ನಮ್ಗೆ ತೋರಿಸ್ತಾ ಇದ್ದಾರೆ. So Bhishmadev is a pure devotee and he is remembering all this because the Lord likes his devotees to be praised. So the summary of this is, when we praise his devotees, that we please the Lord. ಮತ್ತೆ ಕೊನೆಯದಾಗಿ ಭೀಷ್ಮದೇವರು ಇಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ಕಟ್ಟಕಡೆದಾಗಿ ಒಬ್ಬ ವ್ಯಕ್ತಿ ಈ ಒಂದು ಸಂದರ್ಭಕ್ಕೆ ಅಂದ್ರೆ ಜೀವನದ ಯಾವುದೇ ಸಂದರ್ಭದಲ್ಲೂ ಕೂಡ ಭಗವಂತನನ್ನ ಹೇಗೆ ಸ್ಮರಣೆಯನ್ನ ಮಾಡ್ಬೇಕು, ಭಗವಂತನಲ್ಲಿ ಹೇಗೆ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಗೋಪಿಯರ ಉದಾಹರಣೆ ಮುಖಾಂತರವಾಗಿ ಹೇಗೆ ಅವರು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಮಗ್ನರಾಗಿದ್ರೋ, ಆ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ, ಭಗವಂತನ ಲೀಲೆಗಳಲ್ಲಿ ನಾವ್ ಯಾವಾಗ್ಲೂ ಕೂಡ ಮಗ್ನರಾಗಿರ್ಬೇಕು, ಸ್ಮರಣೆಯನ್ನ ಮಾಡ್ತಾ ಇರ್ಬೇಕು ಅನ್ನೋದನ್ನ ಭೀಷ್ಮದೇವರು ಈ ಒಂದು ಉದಾಹರಣೆ ಮುಖಾಂತರವಾಗಿ ನಮ್ಗೆ ಹೇಳ್ತಿದ್ದಾರೆ. So the summary of this is, Bhishmadev gives an example of the ultimate devotees and how they immerse themselves in the Lord's mood always. Similarly, one should engage ourselves in the mood of Lord always. ಸಾರಾಂಶವಾಗಿ ಇವತ್ತಿನ ಒಂದು ಪ್ರವಚನವನ್ನ ಹೇಳ್ಬೇಕಂದ್ರೆ, ಭಗವಂತ ವಿಜಯ ರಥ ಕುಟುಂಬ. ಭಗವಂತ ನಿಜವಾಗ್ಲೂ ಕೂಡ ಅರ್ಜುನನನ್ನ ತನ್ನ ರಥವನ್ನ ತನ್ನ ಕುಟುಂಬದ ರೀತಿಯಲ್ಲಿ ತಗೊಂಡು ಅರ್ಜುನನಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲ ಕಷ್ಟಗಳಿಂದಲೂ ಕೂಡ ಹಗಲು ರಾತ್ರಿ ಎಂದೇ ಭಗವಂತ ಎಲ್ಲರಿಗೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಮಾತ್ರ ಅಲ್ಲ, ಅವನಿಗೆ ಮಾತ್ರ ಸದ್ಗತಿ ಅಲ್ಲ, ಆದ್ರೆ ಭಗವಂತ ಆ ಒಂದು ರಣರಂಗದಲ್ಲಿ ಇದ್ದಂತ ಎಲ್ಲರಿಗೂ ಕೂಡ ಯಾರ್ಯಾರು ದೇಹವನ್ನ ಬಿಡ್ಬೇಕಾದ್ರೆ ಭಗವಂತನನ್ನ ನೋಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಸದ್ಗತಿಯನ್ನ ಸಿಗ್ತಾ ಇದೆ. ಜೊತೆಯಲ್ಲಿ ಈ ಒಂದು ಮುಂದೆ ಬಂದಾಗ ಗೋಪಿಯರ ವಿಚಾರದಲ್ಲಿ ಬಂದಾಗ ಅವರೆಲ್ಲರೂ ಕೂಡ ಗೋಪಿಯರು ತಮ್ಮ ಜೀವನದ ಗತಿ ಮತಿ ಗತಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಭಗವಂತ ಅಂತಾನೆ ಅವರು ನಂಬಿದ್ದಾರೆ. ಆದ್ರೆ ನಮ್ಮ ಜೀವನದಲ್ಲಿ ಹೇಗೆ ಅಂದ್ರೆ, ಸತಿಗೆ ರತಿ ಮತ್ತೆ ಗತಿ ಪತಿ, ಪತಿಗೆ ಯಾವಾಗ್ಲೂ ತನ್ನ ಮತಿ ಸತಿ ಮೇಲೆ. ಹಾಗಾಗಿ ಈ ಒಂದು ಭೌತಿಕ ಜಗತ್ತಿನಲ್ಲಿ ಸತಿ ಪತಿಗಳ ಜೀವನ ಅಧೋಗತಿ ಆಗಿರುತ್ತೆ. ಆದ್ರೆ ಗೋಪಿಯರ ಜೀವನ ಹೇಗಂದ್ರೆ, ಅವರ ರತಿ ಮತಿ ಗತಿ ಎಲ್ಲವೂ ಕೂಡ ಕೃಷ್ಣನೇ ಆಗಿರೋದ್ರಿಂದ ಅವರ ಜೀವನ ಸದ್ಗತಿ ಆಗುತ್ತೆ. So the summary of this is very nicely mentioned by Prabhuji, where he is telling that the Lord took care of his devotees because they had completely surrendered to him. He was called Vijayaratha Kutumba because
He took care of the Arjuna's chariot like his own family, how he has taken care. Not only Arjuna, whoever was in the battlefield who looked at the Lord gave them the mercy of his eyes and they attained liberation. Similarly, gopis, their orientation was towards the Lord only. But on the contrary, in this material world, our orientation is husband towards wife and wife towards husband. And that actually leads us nowhere. ನಾವು ಕೂಡ ಅರ್ಥ ಮಾಡ್ಬೇಕು, ನಿಜವಾಗ್ಲೂ ಭಗವಂತ ಕೇವಲ ಅರ್ಜುನನ ಮಾತ್ರ ಕಾಪಾಡಿದ್ದಲ್ಲ. ಅರ್ಜುನ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ನಮ್ಮೆಲ್ಲರನ್ನು ಕೂಡ ಸಲಹುವವನು, ಇದಕ್ಕೆ ಸಂಶಯವಿಲ್ಲ ಅಂತ ದಾಸರು ಹೇಳ್ತಾರ. ಅವನಿಗೆ ಮಾತ್ರ ಕುಟುಂಬದ ರತಿ ಮಾತ್ರ ಅಲ್ಲ, ನಮ್ಮೆಲ್ಲರ ಜೀವನದ ಕುಟುಂಬದ ಸಾರಥಿಯಾಗಿ ಭಗವಂತ ನಮ್ ಜೊತೆ ಇದ್ದಾನೆ. ನಮ್ಮನ್ನ ಯಾವಾಗ್ಲೂ ಕೂಡ ಹಗಲು ರಾತ್ರಿ ಭಗವಂತ ಕಾಪಾಡ್ತಾ ಇದ್ದಾನೆ. ಅದನ್ನ ನಾವೇನ್ ಮಾಡ್ಬೇಕು, ಅಟ್ಲೀಸ್ಟ್ ಭಗವಂತನ ಕೃತಜ್ಞತೆಯನ್ನು ನಾವು ಯಾವಾಗ್ಲೂ ಕೂಡ ಸ್ಮರಿಸ್ಬೇಕು. ಕಾರಣ ಭಗವಂತ ನಮಗೆ ನೋಡಿದಾಗ ಪ್ರತಿಯೊಂದರಲ್ಲೂ ಕೂಡ ಭಗವಂತ ಪಂಚಭೂತಗಳಾಗಿ, ಭಗವಂತ ನಮ್ಗೆ ಎಲ್ಲ ಒಂದು ಸೃಷ್ಟಿಯಲ್ಲಿ ಎಲ್ಲವನ್ನು ಕೂಡ ನಮಗೆ ಒದಗಿಸುವಂತವನಾಗಿ, ಅಷ್ಟು ಮಾತ್ರ ಅಲ್ಲ, ಭಗವಂತ ಖುದ್ದಾಗಿ ನಮ್ಮ ಹೃದಯದಲ್ಲಿ ಇದ್ಕೊಂಡು ನಾವು ಮಾಡುವಂತ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ, ನಮ್ಮ ದೇಹದ ಒಂದೊಂದು ಚಟುವಟಿಕೆಗಳಲ್ಲೂ ಕೂಡ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅಂದ್ರೆ ನಾವು ತಿನ್ನುವಂತ ಅನ್ನದಲ್ಲೂ ಕೂಡ, ತಗೊಳ್ಳುವಂತ ಗಾಳಿಯಲ್ಲೂ ಕೂಡ ಭಗವಂತ ಗಾಳಿಯಾಗಿ, ಅಗ್ನಿಯಾಗಿ ನಮ್ಮನ್ನ ಅವನು ರಕ್ಷಣೆ ಮಾಡ್ತಾ ಇದ್ದಾನೆ. ದಾಸರು ಯಾವಾಗ್ಲೂ ಕೂಡ ಭಗವಂತನನ್ನ ಈ ತರ ಸ್ಮರಣೆ ಮಾಡ್ತಾ ಇದಾರೆ. ಯಾವಾಗ್ಲೂ ಕೂಡ ನನ್ನನ್ನ ಕಾಪಾಡ್ತಾರಂತ ಭಗವಂತ, ನಿನ್ನ ಸ್ಮರಣೆ ಯಾವಾಗ್ಲೂ ನನಗ್ ಬರ್ಲಿ, ಯಾವಾಗ್ಲೂ ನಿನ್ನ ಜೊತೆಯಲ್ಲೇ ನಾನಿರ್ಲಿ. ಯಾರಾದ್ರೂ ಭಗವಂತನ ಈ ಪ್ರಕಾರ ಅವ್ನು ಮಾಡುವಂತಹ, ನಮ್ಮನ್ನ ನೋಡ್ಕೊಳ್ಳುವಂತಹ ಸಹಾಯವನ್ನ ಯಾರಾದ್ರೂ ಮರೆತರೆ, ದಾಸರು ಒಂದು ಮಾತನ್ನ, ಒಂದು ಉಲ್ಲೇಖ ಕೊಡ್ತಾರೆ. ಯಾಕೆ ನಾವು ಮರಿಬಾರ್ದು, ಹೆಂಗೆ ಅವನು ನಮ್ಮನ್ನ ರಕ್ಷಣೆ ಮಾಡ್ತಿದ್ದಾನೆ ಅಂತ ಕನಕದಾಸರು ಒಂದು ಉಲ್ಲೇಖವನ್ನ ಕೊಡ್ತಾರೆ. ಶಿವ ಶಿವ ನೀ ಮಾಡಿದ ಉಪಕಾರವನ್ನು ಮರೆತವರುಂಟೆ. ಅಂದ್ರೆ ನೀನ್ ಎಷ್ಟು ಉಪಕಾರ ನಮ್ಗೆ ಮಾಡ್ತಾ ಇದೀಯ ಅಂದ್ರೆ, ಅಜಾಮಿಳನಿಗೆ ನೀನು ಅವಾಗ ಜೀವನದ ಕೊನೆಯ ಸಮಯದಲ್ಲಿ ಬಂದು ನೀನು ಕಾಪಾಡ್ದೆ, ಆ ಕರಿಯನ್ನ ನೀನು ಕಾಪಾಡ್ದೆ, ಮತ್ತೆ ಯಮಸುತನ ರಾಣಿಗೆ ನೀನು ಅಕ್ಷಯವನ್ನ ಇತ್ತೆ. ನೀನು ಈ ಪ್ರಕಾರವಾಗಿ ಗಜೇಂದ್ರನನ್ನ ಕಾಪಾಡಿದ. ಎಲ್ಲರಲ್ಲೂ ಕೂಡ ಸಮಯ ಉಂಟೆ, ಎಲ್ಲ ಸಂದರ್ಭಗಳಲ್ಲೂ ಕೂಡ ನೀನು ಬರ್ತೀಯಾ, ನೀನು ಕಾಪಾಡ್ತೀಯಾ ಅನ್ನುವಂತ ನಂಬಿಕೆಯನ್ನ, ಒಂದು ಶ್ರದ್ಧೆಯನ್ನ ಭೀಷ್ಮ ದೇವರು ನಮ್ಗೆ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಡ್ತಾ ಇದ್ರೆ. ಜೊತೆಯಲ್ಲಿ ಏನಂದ್ರೆ, ಪ್ರಭುಪಾದ್ ಯಾವಾಗ್ಲೂ ಕೂಡ ಒಂದು ಮಾತನ್ನ ಹೇಳ್ತಾರೆ, ನಮ್ಮ ಜೀವನ ಏನು ಅಂದ್ರೆ ಇಟ್ ಇಸ್ ಎ ಆರ್ಟ್ ಆಫ್ ಡೆತ್. ಒಬ್ಬ ವ್ಯಕ್ತಿ ಸಾವು ಸಂದರ್ಭದಲ್ಲಿ ಹೇಗೆ ಜೀವನವನ್ನ ಮಾಡ್ತಾನೆ, ಹೇಗೆ ದೇಹವನ್ನ ಬಿಡ್ತಾನೆ ಅನ್ನೋದೇ ನಮ್ಮ ಒಂದು ಕೃಷ್ಣ ಪ್ರಜ್ಞೆಯ ಮೂಲ ಗುರಿಯಾಗಿರುತ್ತೆ. ಆ ಪ್ರಕಾರವಾಗಿ ಭೀಷ್ಮ ದೇವರು ಅಂತೆ ನಾರಾಯಣ ಸ್ಮೃತಿ, ಜೀವನದ ಕೊನೆಯ ಭಾಗದಲ್ಲಿ ಭಗವಂತನನ್ನ ಸ್ಮರಿಸಿ ದೇಹವನ್ನ ಬಿಡಬೇಕು ಅನ್ನುವಂತಹ ಚಿಂತನೆ ಮಾಡಿದರೆ, ಆ ಒಂದು ಚಿಂತನೆಯನ್ನ ನಾವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಗಂಭೀರವಾಗಿ ಅದನ್ನ ತಗೋಬೇಕು. ಕಾರಣ ಗುರು ಮಹಾರಾಜ್ ಯಾವಾಗ್ಲೂ ಹೇಳ್ತಿರ್ತಾರೆ, ಸ್ನಾನ ಮಾಡ್ಬೇಕಂದ್ರೆ ಗಂಗಾ 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 ಅಂತ ಹೇಳಿ 3 ಸರಿ ಸ್ನಾನ ಮಾಡಿ ಅಂತಾರೆ. ಅಂತದ್ರಲ್ಲಿ ಗಂಗಾ ಪುತ್ರನಾದಂತ ಭೀಷ್ಮ ದೇವರು, ಆ ಭೀಷ್ಮ ದೇವರ ಸ್ವಲ್ಪ ಸ್ತುತಿಯನ್ನ ನಾವ್ ಯಾವಾಗ್ಲೂ ಸ್ಮರಣೆ ಮಾಡೋ ಮುಖಾಂತರವಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನ ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಮುಗಿಸ್ತಾ ಇದ್ದೀವಿ. Thank you. Not only Arjuna, the Lord is present, the Lord who is actually present in the entire universe, who is the energy within our body, who is always a protector, should be remembered. Sons have glorified various Purandaradasa, Vittaladasa, and all those people have very clearly have shown us various examples of Ajamila, Gajendra in their stutis, in their prayers, and have shown us whatever may be the circumstance, but the Lord will ultimately protect his devotees. Srila Prabhupada has taught us how one should leave their body by remembering the Lord during the time of death. This actually shows us how true a devotee is. And Bhishma Dev, who is actually Ganga Putra, even Guru Maharaj tells us that while we are taking bath, we should tell the name of Ganges, Lord Ganga Devi, that is Ganga, 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 and we should take bath thrice by mentioning or remembering Ganga Devi. Similarly, Bhishma Dev, who is actually the son of goddess or Ganges, remembers the Lord in his ultimate death time and actually is ready to leave his body. That should be the mood of remembering the Lord always. ಇದು ಕೇವಲ ಭೀಷ್ಮ ದೇವರು ಮಾತ್ರ ಈ ಪ್ರಕಾರವಾಗಿ ಅಂತಲ್ಲ, ನೀವು ನೋಡಿದಾಗ ಯಾವುದೇ ಭಕ್ತ ಜನರು ನೀವು ಎಷ್ಟೇ ತಗೊಳ್ಳಿ, ಎಲ್ಲಾ ಶ್ರೇಷ್ಠ ಭಕ್ತರೆಲ್ಲರೂ ಕೂಡ ಭಗವಂತ ಅವ್ರ ದೇಹವನ್ನ ಬಿಡ್ಬೇಕಾದ್ರೆ ಭಗವಂತನ ಸ್ಮರಣೆಯನ್ನ ಮಾಡ್ತೇನೆ
ಅವರು ದೇಹವನ್ನ ಬಿಟ್ಟಿರೋದು. ಶಿಲ ಪ್ರಭುಪಾದರು ತಮ್ಮ ಇಳಿ ವಯಸ್ಸಿನಲ್ಲಿ ಕೂಡ ಆ ಕಟ್ಟ ಕಡೆ ಕೊನೆಯ ಕ್ಷಣದವರೆಗೂ ಕೂಡ ಅವರು ಭಗವಂತನ ಸ್ಮರಣೆಯನ್ನ, ಭಗವಂತನ ಜಪವನ್ನ, ಭಗವಂತನ ಬಗ್ಗೆನೇ ಅವ್ರು ಯಾವಾಗ್ಲೂ ಕೂಡ ಪ್ರಾರ್ಥನೆಯನ್ನ ಅವ್ರು ಮಾಡ್ತಾ ಇದ್ರು. ನಾವು ಕೂಡ ಇವತ್ತಿನ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂದ್ರೆ, ನಾವೆಲ್ಲರೂ ಕೂಡ ದೇಹವನ್ನ ಬಿಡ್ತೀವಂದ್ರೆ ನಾವು ಯಾವ ಸಂದರ್ಭದಲ್ಲಿ ಇರ್ತೀವೋ, ಎಲ್ಲಿರ್ತೀವೋ ಅಲ್ಲಿರುವಂತ ಸಂದರ್ಭದಲ್ಲಿ ನಮ್ಗೆ ಎಲ್ಲಾ ಭಕ್ತರ ಜೊತೆಯಲ್ಲಿ ಇರ್ತಾರೋ ಇರಲ್ವೋ, ಕೆಲವರು ICU ಅಲ್ಲಿ ಇರ್ತಾರೆ, ಕೆಲವರು ಹೊರಗಡೆ ಇರ್ತಾರೆ, ಕೆಲವರು ಏನೋ ಮಾಡ್ತಿರ್ತಾರೆ. ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಮ್ಗೆ ಭಗವಂತನ ಸ್ಮರಣೆ ನಮ್ಗೆ ಆಗಬೇಕು ಅಂದ್ರೆ ಭಗವಂತನಲ್ಲಿ ನಾವು ದೀನತೆಯಿಂದ ಪ್ರಾರ್ಥನೆಯನ್ನ ಮಾಡ್ಬೇಕು. ಮತ್ತೆ ಈ ಒಂದು ಭೀಷ್ಮ ದೇವರ ಒಂದು ಉಪದೇಶಗಳನ್ನ, ಸ್ತುತಿಗಳನ್ನ ನಾವು ಸ್ಮರಣೆ ಮಾಡೋ ಮುಖಾಂತರವಾಗಿ ನಮಗೂ ಕೂಡ ಭಗವಂತನ ಒಂದು ಸ್ಮರಣೆ ಜೀವನದ ಕೊನೆಯ ಕಾಲದಲ್ಲಿ ಬರುತ್ತೆ ಅಂತ ಈ ಒಂದು ಭೀಷ್ಮ ದೇವರ ಸ್ತುತಿಯಿಂದ ನಾವು ಅರ್ಥ ಮಾಡ್ತೀವಿ. So not only Bhishma Dev, any great devotees, Srila Prabhupada himself, our Acharya, has shown us that even during his deathbed, the remembrance of the Lord was not left even for a moment. So with this example and how we need to remember the Lord even while leaving the body, remembering the Lord will only come when we are chanting his name during our lifetime. So it is very important to practice it now, and that will come to our fruit when we are actually leaving the body. ಇವತ್ತಿನ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆಗಳು ಅಥವಾ ಕಾಮೆಂಟ್ ಇದೆ ಕೇಳಬಹುದು. So we thank Prabhuji for giving this wonderful class, and now it is a question answer or any thoughts comments session. Hare Krishna Prabhu. Hare Krishna Prabhu. ಮಾತಾಜಿ ಹೇಳಿ, ಕೇಳಿಸ್ತಾ ಇದೆ? ಕೃಷ್ಣನ ನಿಲ್ಲಿದ್ದಾರೆ, ಕಷ್ಟ ಒಂದಿಷ್ಟಿಲ್ಲ ಅಂತ ಹೇಳ್ತಾರೆ. ಆದ್ರೆ ಭೀಷ್ಮ ದೇವರು ನಿರಂತರವಾಗಿ ಭಗವಂತನ ಪರಮ ಭಕ್ತರಾಗಿದ್ರು. ಅದೇ ರೀತಿ ದ್ರೌಪದಿ, ಪ್ರಹ್ಲಾದ ಮಹಾರಾಜರು ಮತ್ತೆ ಕುಂತಿ ದೇವಿ ಇವರೆಲ್ಲ ಭಗವಂತನ ಪರಮ ಭಕ್ತರಾಗೇ ಇದ್ರು ಜೀವನ ಪರ್ಯಂತ. ಇವಾಗ ಜನಸಾಮಾನ್ಯರನ್ನು ಹೇಳ್ತಾರೆ, ಹೇಳಿ ಮಾತಾಜಿ. ನಾವು ಯಾವಾಗ್ಲೂ ಕೃಷ್ಣನ್ ಭಕ್ತರಾಗಿ ಭಗವಂತನ ಬಲಿರೋ ಹೇಳ್ತಾರೆ. ಈಗ ನಾವ್ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಭಗವಂತನ ಹೇಗೆ ನಾವು ನಂಬೋದು? ಪ್ರಶ್ನೆ. ಓಕೆ, ಮಾತಾಜಿ ಅವರ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ದಾಸರು ಹೇಳ್ತಾರೆ, ಕೃಷ್ಣ 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 ಎಂದು 3 ಬಾರಿ ನೆನೆ ಇರೋ ನಿಮ್ಮ ಎಲ್ಲ ಕೃಷ್ಣನ ಎಲ್ಲಾ ಕಷ್ಟಗಳು ದೂರ ಹೋಗುತ್ತೆ ಅಂತ ನೀವು ಹೇಳಿದ್ದೀರಾ. ಆದ್ರೆ ಶ್ರೇಷ್ಠ ಭಕ್ತರು ಆದಂತಹ ಭೀಷ್ಮ ದೇವರು, ಪ್ರಹ್ಲಾದ ಮಹಾರಾಜರು, ಧ್ರುವ ಮಹಾರಾಜ್, ಈ ರೀತಿ ಎಲ್ಲಾ ಭಕ್ತರು ಕೂಡ ಕೃಷ್ಣ ಕೃಷ್ಣ ಅಂತಾನೆ ಇದ್ದಾರೆ. ಅವ್ರಿಗೆ ಕಷ್ಟನೇ ಜಾಸ್ತಿ ಆಗೈತಲ್ಲ, ಇದನ್ನ ನಾವ್ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ. So Mataji actually is asking a question that all great devotees, while they remember Krishna in their entire lifetime, why there is so much of difficulties for them? ಮಾತಾಜಿ, ಮೊದಲನೇದಾಗಿ ಎಂತ ಅದ್ಭುತವಾದಂತ ಪ್ರಶ್ನೆ ಕೇಳಲಿಕ್ಕೆ ನಿಮ್ಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಾವಿಲ್ಲಿ ಒಂದು ವಿಚಾರವನ್ನ ಅರ್ಥ ಮಾಡ್ಬೇಕು. ಏನು ಎಲ್ಲ ಭಕ್ತರು ತುಂಬಾ ಕಷ್ಟಪಟ್ಟಿದಾರಲ್ಲ, ನಿಜವಾಗ್ಲೂ ಕೂಡ ನೋಡಿದ್ರೆ ಸಾಮಾನ್ಯ ದೃಷ್ಟಿಕೋನದಲ್ಲಿ ನೋಡಿದಾಗ ಅದೆಲ್ಲವೂ ಕೂಡ ಕಷ್ಟ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅದು ಯಾವತ್ತಿಗೂ ಕೂಡ ಭಕ್ತರಿಗೆ ಕಷ್ಟ ಅಂತ ಅನ್ಸಿಲ್ಲ. ಯಾಕಂದ್ರೆ ಆಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಅಂತ ಶ್ರೇಷ್ಠ ಆಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಕಷ್ಟ ಬರಬೇಕು ಅಂದ್ರೆ ಅವನಿಗೆ ಯೋಗ್ಯತೆ ಇರ್ಬೇಕು. ಒಬ್ಬ ವ್ಯಕ್ತಿಗೆ ಭಕ್ತಿ ಸೇವೆಯಲ್ಲಿ ಇದ್ದು ಅವನಿಗೆ ಕಷ್ಟ ಬರ್ಬೇಕಂದ್ರೆ ಅವನಿಗೆ ಯೋಗ್ಯತೆ ಇರ್ಬೇಕಂತ. ಕುಂತಿ ಮಹಾರಾಣಿ ಹೇಳ್ತಾರೆ, ಯಾವಾಗ ಕೃಷ್ಣ ನನ್ಗೆ ತುಂಬಾ ಕಷ್ಟ ಬರುತ್ತಲ್ಲ, ಕಷ್ಟ ಬಂದ್ರೆ ಏನು ನಂಗೆ ಅಡ್ವಾಂಟೇಜ್ ಗೊತ್ತಾ? ಕಷ್ಟ ಬಂದಾಗೆಲ್ಲ ನೀನ್ ಇರ್ತೀಯ, ನೀನಿದ್ದಾಗ ನನಗೆ ಯಾವ ಕಷ್ಟ ಕೃಷ್ಣ. ಆದ್ರೆ ನೀನ್ ಇಲ್ಲದೆ ಹೋದ್ರೆ ನನ್ಗೆ ಎಷ್ಟೇ ಸುಖ ಸಂಪತ್ತು ವೈಭವ ಏನೇ ಇದ್ರು ಕೂಡ ಅದು ನನ್ಗೆ ನೆಮ್ಮದಿಯನ್ನ ಕೊಡೋದಿಲ್ಲ, ಬದಲಾಗಿ ಅದು ನಂಗೆ ಇನ್ನೂ ಹೆಚ್ಚಿಗೆನೇ ದುಃಖ ಕೊಡುತ್ತೆ. ಹಾಗಾಗಿ ಕಷ್ಟ ಕೊಟ್ರೇನೆ ನನಗೆ ಆನಂದ. ಮತ್ತೆ ಆ ಪ್ರಕಾರವಾಗಿ ಭಕ್ತರು ಅದನ್ನ ಆಸ್ವಾದಿಸ್ತಾರೆ. Prabhuji is thanking Mataji for asking this question, because what in normal eyes in the material world, the devotees' lives may appear that they have faced a lot of difficulty, but actually these are not difficulties. Taking an example of Kunti Mata herself, Prabhuji is mentioning that when the Lord is there together with us, where is the chance of difficulties? Only when the Lord goes away from us or when we don't remember him, that is the actual difficult time. ಮಾತಾಜಿ, ಪುರಂದರದಾಸರು ಒಂದು ಮಾತನ್ನ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಏನ್ ಹೇಳ್ತಾರೆ ಅಂದ್ರೆ, ಅನ್ಯರಿಂದಲಿ ಸುಖವು ಆಯಿತೆಂಬುದಕ್ಕಿಂತ
ನಿನ್ನಿಂದಾಯಿತು ಎಂಬ ಕ್ಲೇಶ ಮೇಲಯ್ಯ. ಅನ್ಯರಿಂದಲೇ ಸುಖವಾಯಿತೆಂಬುದಕ್ಕಿಂತ ಕೃಷ್ಣ ನಿನ್ನಿಂದ ಆಯಿತು ಎಂಬ ಕ್ಲೇಶನೇ ಮೇಲು. ಯಾಕಂದ್ರೆ ಈ ಜಗತ್ನಲ್ಲಿ ಎಲ್ಲರೂ ಕೂಡ ಎಲ್ಲಾ ಭೋಗ ವೈಭವಗಳು ಇನ್ನೊಬ್ರಿಂದ ಅವರಿಂದ ಇವರಿಂದ ಸಿಕ್ತು ಅನ್ನೋದಕ್ಕಿಂತ ಕೃಷ್ಣ ನಿನ್ನಿಂದ ಕಷ್ಟ ಅಂತ ಬಂದ್ರೆ ಅದು ನನಗೆ ತುಂಬಾ ತುಂಬಾ ಲೇಸು. ಯಾಕೆ ಅಂದ್ರೆ ಕೃಷ್ಣ ನಿನ್ನಿಂದ ಬರುವಂತ ಕಷ್ಟದಿಂದ ನಾನು ಈ ಒಂದು ಭೌತಿಕ ಜಗತ್ತಿನ ಎಲ್ಲ ದುಃಖ ದುಮ್ಮಾನಗಳಿಂದ ನಾನು ಪಾರಾಗ್ತೀನಿ. ಭಗವಂತ ನಿನ್ನನ್ನ ಅರ್ಥ ಮಾಡ್ಕೊಳಕ್ ನನಗೊಂದು ಒಳ್ಳೆ ಅವಕಾಶ ಕೊಡುತ್ತೆ ಅಂತ ಅವ್ರು ಹೇಳ್ತಾರೆ. ಪ್ರಭುಪಾದ್ ಕೂಡ ಒಂದು ಪ್ರವಚನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಭಗವಂತ ತನ್ನ ಕರುಣಾಪೂರ್ವಕವಾದಂತಹ ದೃಷ್ಟಿಯಿಂದ ನನ್ನೆಲ್ಲ ಐಶ್ವರ್ಯಗಳನ್ನ ಕಿತ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಅಲ್ಲಿ ಭಗವಂತ ನನ್ನೆಲ್ಲ ಭಗವಂತ ನನ್ನೆಲ್ಲ ಐಶ್ವರ್ಯ ಕಿತ್ಕೊಂಡ್ಬಿಟ್ಟ ಅಂತ ಪ್ರಭುಪಾದು ದುಃಖ ಪಟ್ಕೊಂಡು ಹೇಳೋದಿಲ್ಲ. ಯಾಕಂದ್ರೆ ಅವರೊಬ್ಬ ಶ್ರೇಷ್ಠ ವ್ಯಾಪಾರಿ ಆಗಿರ್ತಾರೆ. ಅಹಮದಾಬಾದ್ ಅಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್, ಫಾರ್ಮಕ್ಯೂಟಿಕಲ್ ಇಂಡಸ್ಟ್ರೀಸ್ ಎಲ್ಲ ಇರುತ್ತೆ. ಆದ್ರೆ ಭಗವಂತನ ಕೃಪೆಯಿಂದ ಅದೆಲ್ಲವೂ ಕೂಡ ಹೋಗ್ಬಿಡುತ್ತೆ. ಆದ್ರೆ ಇದ್ರ ಅರ್ಥ ಹಂಗಾರೆ ಭಕ್ತಿ ಸೇವೆ ಮಾಡಿದಾಗ ಎಲ್ಲವೂ ಕೂಡ ನನ್ನಿಂದ ಹೋಗ್ಬಿಡುತ್ತೆ ಅಂತಲ್ಲ. ಭಗವಂತ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನೆ? ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ಎಲ್ಲವನ್ನು ಕೂಡ ನಮ್ಮಲ್ಲಿ ಇರೋದನ್ನ ಉಳಿಸ್ತಾನೆ, ಜೊತೆಯಲ್ಲಿ ಏನಿಲ್ಲೋ ಅದನ್ನ ಕೊಡ್ತಾನೆ. ಆದ್ರೆ ಅನಾವಶ್ಯಕವಾಗಿರೋದನ್ನ ಮಾತ್ರ ಭಗವಂತ ನಮ್ಮಿಂದ ತಗೋತಾನೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. So one more understanding which Prabhuji is also giving is, see, during the devotee's lifetime, they may face several difficulties, but if the difficulties is naturally coming from the Lord, that is better than those which comes from other material worldly people. Also, as an example, Srila Prabhupada has very nicely, very happily he is mentioning that the merciful eyes of the Lord removed all his wealth, because he was a successful entrepreneur. He was a pharmacologist in Kolkata, and he has spread it to several other places as well. But the Lord, he is Yogakshemam Amamyam. That means he takes care of those which is with us, and those which is unwanted, he removes from us. So the Lord, who knows everything, gives whatever is required for us in the right time. ಲೋಕಬಂಧು ಪ್ರಭು, ಇಫ್ ಯು ಪರ್ಮಿಟ್, ನಾನು ಅವ್ರಿಗೆ ಒಂದ್ ಸ್ವಲ್ಪ ಆಡ್ ಮಾಡ್ತೀನಿ. ಖಂಡಿತವಾಗ್ಲು ಆಡ್ ಮಾಡ್ಬೋದು. ಮಾತಾಜಿ, ಏನಂದ್ರೆ ಕೆಲವೊಮ್ಮೆ ನಾವು ಕಷ್ಟ ಅಂತ ಸ್ವೀಕಾರ ಮಾಡೋದನ್ನ ನಮ್ಮ ದೃಷ್ಟಿಯಲ್ಲಿ ನಾವು ನೋಡಬಾರ್ದು, ಅವರ ದೃಷ್ಟಿಯಲ್ಲಿ ನೋಡ್ಬೇಕಾಗತ್ತೆ. ಒಂದಂತೂ ಸಹಜ, ಅವರವರ ಕರ್ಮಾನುಸಾರವಾಗಿ ಎಲ್ಲರೂ ಕಷ್ಟ ಅನುಭವಿಸ್ಬೇಕಾಗತ್ತೆ. ಅದು ಭಗವಂತನ ಭಕ್ತರಾದ್ರೂ ಕಡಿಮೆ ಮಟ್ಟದಲ್ಲಾದ್ರೂ ಆ ಕಷ್ಟವನ್ನ ಅವರು ಅನುಭವಿಸ್ಲೇಬೇಕು. ಕರ್ಮದಿಂದ ಯಾರು ಅಂದ್ರೆ ಮಾಡಿರೋ ಕರ್ಮದಿಂದ ಯಾರು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಅನುಭವಿಸ್ಲೇಬೇಕಾಗತ್ತೆ. ಆದರೆ ನೀವು ಉದಾಹರಣೆಗಳನ್ನ ಹೇಳಿದ್ರಲ್ಲ, ಲೈಕ್ ಭೀಷ್ಮ ದೇವರು, ಪಾಂಡವರು, ಪ್ರಹ್ಲಾದ್ ಮಹಾರಾಜು, ಧ್ರುವ ಮಹಾರಾಜ್ ಅಂತ, ನಮಗೆ ಅವರನ್ನ ನೋಡ್ರೆ ಕಷ್ಟ ಅನ್ಸಿದೆ ಹೊರತು ಅವ್ರು ಯಾವತ್ತೂ ಕಷ್ಟ ಅನ್ಸಿಲ್ಲ. ಪಾಂಡವರು ವನವಾಸದಲ್ಲಿ ಬಹಳ ಸಂತೋಷವಾಗಿದ್ರು. ಭೀಷ್ಮ ದೇವರು ಶರಶಯ ಮೇಲೆ ಬಹಳ ಸಂತೋಷವಾಗಿದ್ದಾರೆ, ಭಗವಂತನ ಸ್ಮರಣೆ ಮಾಡ್ತಾರೆ. ಪ್ರಹ್ಲಾದ್ ಮಹಾರಾಜರನ್ನ ಬೆಂಕಿಗೆ ಹಾಕಿದ್ರು, ಅವರು ನಾರಾಯಣ ಅಂತ ಸಂತೋಷವಾಗಿದ್ರು. ಧ್ರುವ ಮಹಾರಾಜು ಕಾಡು ಕಲಿಸಾಗ್ಲೂ ಅವ್ರು ಬಹಳ ಸಂತೋಷವಾಗಿದ್ರು. ಅವರು ಸಂತೋಷವಾಗೇ ಇದ್ದಾರೆ. ಅವ್ರಿಗಿಲ್ದಿರೋ ದುಃಖ ನಾವು ಹುಡುಕಿ ಅವ್ರ ದುಃಖದಲ್ಲಿದ್ರಲ್ಲ ಅಂತ ನಾವ್ ಯಾವತ್ತೂ ಅಂದ್ರೆ ನಾನು ಹೇಳಿದ್ದು, ಯಾರು ಅದನ್ನ ಆ ರೀತಿ ಯೋಚನೆ ಮಾಡ್ಬಾರ್ದು. ಅವ್ರು ಖುಷಿಯಾಗಿದ್ದಾರೆ. ಕೃಷ್ಣನ ವನವಾಸಕ್ಕೆ ಕಳಿಸಿ ಎಷ್ಟು ಸಂತೋಷವಾಯ್ತು ನಮ್ಗೆ ಧರ್ಮರಾಜ ಹೇಳ್ತಾರೆ. ಭೀಷ್ಮ ದೇವರು ಸಂತೋಷವಾಗಿದ್ದಾರೆ. ಅವ್ರು ಯಾವಾಗ ಪ್ರಹ್ಲಾದ್ ಮಹಾರಾಜು ಅವ್ರ ಮುಖದಲ್ಲಿ ಅಂದ್ರೆ ಅವರು ಬೆಟ್ಟದ ಅಂತ ಅಳ್ಬೇಕಾದ್ರೆ ಅವ್ರು ಅಳ್ತಿರ್ಬೇಕಿತ್ತು. ಅವ್ರು ಎಷ್ಟು ಸಂತೋಷವಾಗಿ ನಗ್ತಾ ಇದ್ದಾರೆ, ನಾರಾಯಣ ಸ್ಮರಣೆ ಮಾಡ್ತಿದ್ದಾರೆ. ಅವ್ರಿಗಿಲ್ದೇ ಇರೋ ದುಃಖ ನಾವು ಅದನ್ನ ಹುಡುಕಬಾರ್ದು ಅಂತ ನನ್ನ ಅಭಿಪ್ರಾಯ. ಆದ್ರೆ ಅವ್ರು ಯಾರು ದುಃಖದಲ್ಲಿ ಇರ್ಲಿಲ್ಲ. ಅವ್ರು ಯಾವುದೇ ಸನ್ನಿವೇಶ ಇರ್ಲಿ, ಭಕ್ತರು ಯಾವುದೇ ಸನ್ನಿವೇಶ ಬರ್ಲಿ, ಅದು ಹರಿಚಿತ್ತ ಅಂತ ಸ್ವೀಕರಿಸ್ತಾರೆ ಹೊರತು ಅದು ದುಃಖ, ಅದು ಸುಖ ಅಂತ ಅದನ್ನ ಸ್ವೀಕರಿಸಲ್ಲ. ಅವ್ರು ಎರಡೂ ಸ್ಥಿತಿಯಲ್ಲೂ ಸಮನಾಗಿರ್ತಾರೆ. ಆದ್ರಿಂದ ಅವ್ರಿಗಿಲ್ದರ ದುಃಖವನ್ನ ನಾವು ಇದೆ ಅಂತ ಭಾವಿಸೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಮಾತಾಜಿ, ಅರ್ಥ ಆಯ್ತಲ್ಲ? So Madhamohan Prabhu has actually further added to this, telling that whatever difficulties either when the Pandavas faced or Kunti Devi faced or Bhishma Devi is facing, we should not consider that it is difficulty for them. They themselves have expressed that during the time of Vanavasa. ಆಯ್ತು ಪ್ರಭು, ಇಬ್ಬರು ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ. ತುಂಬಾ ಧನ್ಯವಾದಗಳು ಪ್ರಭು. Okay, thank you Mataji. Mataji has understood it, and the whole essence is basically difficulties which are coming a natural process, and when the Lord is with us, it should not be considered as difficulty itself. There is one more question which has come from the chat. The strongest attachment is towards parents.
when we see them aged and fragile, can you please explain with example how to overcome this? ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ. ಏನಂತಂದ್ರೆ, ನಮ್ಮ ಅತ್ಯಂತ ದೊಡ್ಡ ಬಂಧನ ಮತ್ತೆ ದೌರ್ಬಲ್ಯ ಏನಾಗ್ತದೆ ಅಂತಂದ್ರೆ, ವಯಸ್ಸಾಗಿರೋ ನಮ್ಮ ತಂದೆ ತಾಯಿಗಳನ್ನ ನೋಡ್ತಾ ನಮ್ಗೆ ಅವ್ರ ಮೇಲೆ ಮೋಹ ಜಾಸ್ತಿ ಆಗ್ತದೆ ಅಥವಾ ಬಂಧನ ಜಾಸ್ತಿ ಆಗ್ತದೆ. ಅದನ್ನ ನಾವು ಹೇಗೆ ತಡೆಗಟ್ಟಬೇಕು ಅಥವಾ ಅದರಿಂದ ನಾವು ಹೇಗೆ ಹೊರಗೆ ಬರ್ಬೇಕು ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಒಳ್ಳೆ ಪ್ರಶ್ನೆ ಪ್ರಭು. ಸಾಮಾನ್ಯವಾಗಿ ಸಂಸಾರ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಪ್ರಿಯ ವಿಯೋಗ ಅಪ್ರಿಯ ಸುಯೋಗ. ನಮ್ಗೆ ಇಷ್ಟವಾದವರು ಸಂಸಾರದಿಂದ ದೂರ ಹೋಗ್ತಾರೆ, ಬೇಡವಾದದ್ದು ನಮ್ಮ ಸಂಸಾರದಲ್ಲಿ ಯಾವಾಗ್ಲೂ ಜೊತೆಗೆ ಬರುತ್ತೆ. ಅದರಲ್ಲೂ ಕೂಡ ಸಂಸಾರದಲ್ಲಿ ತುಂಬಾ ತುಂಬಾ ಒಂದು ಬಂಧನಕ್ಕೆ ನಮ್ಗೆ ಮೂಲ ಕಾರಣವಾಗಿರೋದೇನು ಅಂದ್ರೆ ಈ ಒಂದು ಅಟ್ಯಾಚ್ಮೆಂಟ್. ಅದರಲ್ಲೂ ಕೂಡ ತಂದೆ ತಾಯಿ ಹೆಂಡತಿ ಮಕ್ಕಳು, ಇದು ಖಂಡಿತವಾಗ್ಲೂ ಕೂಡ ಈ ಒಂದು ತುಂಬಾ ಅಟ್ಯಾಚ್ಮೆಂಟ್ ನಮ್ಮ ಬಂಧನಕ್ಕೆ ಕಾರಣ ಆಗಿರುತ್ತೆ. ಜೊತೆಯಲ್ಲಿ ಅವರ ಒಂದು ಅಗಲಿಕೆ ನಮ್ಗೆ ಯಾವಾಗ್ಲೂ ಕೂಡ ದುಃಖವನ್ನ ತರುತ್ತೆ. So Prabhuji is mentioning that giving a citation from Raghavendra Swami, Priya Viyoga Apriya Sahoga. That means most of the material attachments come either from parents, wife, husband, children. Yes. ಸೊ ಇಂಥ ಬಂಧನಗಳಿಂದ, ಈ ಒಂದು ಸಂದರ್ಭಗಳಿಂದ, ಅಟ್ಯಾಚ್ಮೆಂಟ್ಗಳಿಂದ ನಾವು ಸದೃಢರಾಗಬೇಕು, ಶಕ್ತಿಯುತರಾಗಬೇಕು. ಅದನ್ನ ನಾವು ಹೇಗೆ ಟಾಲರೇಟ್ ಮಾಡ್ಬೇಕಂದ್ರೆ ಶ್ರೀಮದ್ ಭಾಗವತಕ್ಕೆ ನಾವು ಮೊರೆ ಹೋಗ್ಬೇಕು. ಯಾಕಂದ್ರೆ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಅಂದ್ರೆ ಈ ಒಂದು ಹೃದಯದಲ್ಲಿರುವಂತ ಎಲ್ಲಾ ದೌರ್ಬಲ್ಯಗಳಿಂದ ಮತ್ತೆ ಎಲ್ಲಾ ಅಟ್ಯಾಚ್ಮೆಂಟ್ಗಳಿಂದ ನಾವು ಹೇಗೆ ಮುಕ್ತಿಯನ್ನ ಪಡಿಬೇಕು ಅನ್ನೋದಕ್ಕೆ ಶ್ರೀಮದ್ ಭಾಗವತ ತುಂಬಾ ಚೆನ್ನಾಗಿ ನಮ್ಗೆ ಉತ್ತರವನ್ನ ಕೊಡುತ್ತೆ. ಜೊತೆಯಲ್ಲಿ ದಾಸರು ಏನ್ ಹೇಳ್ತಾರೆ ಅಂದ್ರೆ, ಖಂಡಿತವಾಗ್ಲೂ ಕೂಡ ಈ ಸಂಸಾರದಲ್ಲಿ ನಾವು ಇರಬೇಕಾಗತ್ತೆ, ಆದ್ರೆ ಇದ್ದು ಅದಕ್ಕೆ ನಾವು ಅತಿಯಾಗಿ ನಾವು ಅಂಟ್ಕೋಬಾರ್ದು. ಆದ್ರೆ ಸಂಸಾರದಲ್ಲಿ ಇರಬೇಕು, ಇರದಿರಬೇಕು, ಜೊತೆಲಿ ಈಸಬೇಕು, ಇದ್ದು ಜಯಿಸಬೇಕು. ಈ ಎಲ್ಲಾ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಒಂದು ಭಗವಂತನಿಗೆ ನಾವು ಯಾವಾಗ ಹೆಚ್ಚಿಗೆ ಶರಣಾಗತಿಯನ್ನ ತಗೋತೀವಿ, ಪ್ರಾರ್ಥನೆಗಳನ್ನ ಮಾಡ್ತೀವಿ, ಭಾಗವತಕ್ಕೆ ನಾವು ಯಾವಾಗ ಶರಣಾಗತಿಯನ್ನ ತಗೋತೀವಿ, ಖಂಡಿತವಾಗ್ಲೂ ಕೂಡ ನಮ್ಗೆ ಆ ಒಂದು ಶಕ್ತಿ, ಆ ಒಂದು ಸ್ಟ್ರಾಂಗ್ನೆಸ್, ಆ ಒಂದು ಜ್ಞಾನ ನಮ್ಗೆ ಪ್ರಾಪ್ತಿ ಆಗುತ್ತೆ. Also Prabhuji is mentioning that for all the attachments which one has, the only ways which we can look at is attachment can become a detachment when one understands the meaning of life. One understands the meaning of why Bhagavatam is being given and why such great personalities, whatever their life is, we can look at that and we can develop. Though we are in this material world, like a lotus leaf, though it is in the water, it is not attached to the water. Similarly, you are there in the family, have loving, friendly affections, but don't create it as an attachment. ಅದನ್ನೇ ಭಾಗವತದಲ್ಲಿ ಹೇಳಿದ್ರು. Lokabandu Prabhu. Yes, Prabhu. Just I want to add one point to this important question, because this devotee, I think he has repeatedly asked this question, maybe for the third time I am seeing. Another thing what Srila Prabhupada says is, sincere japa or the Harinam, what happens, it gives us intelligence, it gives us strength to forbear all these things. In fact, it is told that a person who sincerely chants, even in desert, he will be happy, it seems, even in desert. So sincere chanting will give us strength to overcome these sentiments, this attachment towards parents. And even if sometime everybody has to pass, if they pass also, the tolerance and the loving memories the Lord gives, and He will protect us. The essence is religiously chanting Harina. Kavita Mataji. ಪೂಜ್ಯರಾದಂತಹ ರವಿನೀತ ಪ್ರಭುಗಳು ಹೇಳ್ತಾ ಇದ್ದಾರೆ, ನಾವು ಯಾವಾಗ ಈ ಸಂಸಾರದಲ್ಲಿ ಇದ್ದು ಹೇಗೆ ಆ ಒಂದು ಬಂಧನದಿಂದ ಹೊರಗೆ ಬರ್ಬೇಕು ಅಂದ್ರೆ, ನಿಷ್ಠೆಯಿಂದ ಮಾಡುವಂತಹ ಜಪ ನಮಗೆ ಈ ಒಂದು ಬಂಧನದಿಂದ ಹೊರಗೆ ಇರುವಂತಹ ಬುದ್ಧಿವಂತಿಕೆಯನ್ನು ಕೊಡ್ತದೆ. ಅಷ್ಟೇ ಅಲ್ಲ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಮರಳು ಭೂಮಿಯಲ್ಲೂ ಕೂಡ ಈ ಒಂದು ನಿರಂತರವಾಗಿ ಸತತವಾಗಿ ಶ್ರದ್ಧೆಯಿಂದ ಮಾಡುವಂತಹ ಜಪ ಒಂದು ತಾಳ್ಮೆಯನ್ನು ಕೊಡ್ತದೆ. ಎಲ್ಲರೂ ಈ ದೇಹವನ್ನು ಬಿಡ್ಲೇಬೇಕಾಗ್ತದೆ, ಆದ್ರೆ ಹೋದವರ ನೆನಪುಗಳು ನಮಗೆ ತಾಳ್ಮೆ ಮತ್ತು ಪ್ರೀತಿಯಿಂದ ಇರುವಂತಹ ನೆನಪುಗಳಾಗಿ ಪರಿವರ್ತನೆ ಆಗ್ತದೆ. ಹರೇ ಕೃಷ್ಣ ಪ್ರಭುಜಿ.
ಪ್ರಭುಜಿ ನಂದು ಪ್ರಶ್ನೆ ಎಲ್ಲ ಕಮೆಂಟು ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಮೊದಲನೇದಾಗಿ ವಿಜಯರಥ ಕುಟುಂಬ ಅಂತ ಹೇಳೋದಾದ್ರೆ ಭಗವಂತ ಆ ಕುಟುಂಬದಲ್ಲಿ ಮುಖ್ಯಸ್ಥನಾಗಿ ಯಾವ ರೀತಿ ಒಬ್ಬ ಭಕ್ತನಿಗೆ ಆ ಒಂದು ಕಾಪಾಡ್ಕೊಂಬಂದ್ರು, ರಕ್ಷಣೆ ಕೊಟ್ಕೊಂಬಂದ್ರು ಅನ್ನೋದು ನೋಡಿದ್ವಿ. ಎರಡನೇದಾಗಿ ಭೀಷ್ಮದೇವ್ರು 5 ಪ್ರತಿಜ್ಞೆಗಳನ್ನ ನಾನು ನಾಳೆ ಒಂದು 5 ಅಸ್ತ್ರಗಳನ್ನ ನಾನು ಇದನ್ನ ಮಾಡ್ತೀನಿ, ಅವ್ರ ಮೇಲೆ ಅರ್ಜುನನ್ ಮೇಲೆ ಉಪಯೋಗಿಸ್ತೀನಿ ಅಂತ ಹೇಳಿ ಅದನ್ನ ಪ್ರತಿಜ್ಞೆ ಮಾಡ್ತಾರೆ. ಅದನ್ನ ಭಗವಂತ ಯಾವ ರೀತಿ ತಪ್ಪಿಸಿ ಆ ದ್ರೌಪದಿಯನ್ನ ಕರ್ಕೊಂಡೋಗಿ ಯಾವ ರೀತಿ ಆ ಪ್ರತಿಜ್ಞೆನ ತಪ್ಪಿಸ್ತಾರೆ ಅನ್ನೋದನ್ನ ನೋಡಿದ್ವಿ. ಮೂರನೇದಾಗಿ ಎಷ್ಟೇ ಕಷ್ಟ ಬಂದ್ರು ಕೂಡ ಭೀಷ್ಮದೇವರು ಕೊನೆಯದಾಗಿ ಭಗವಂತನ ಬಗ್ಗೆ ಕೊಂಡಾಡಿದ್ದು, ಹೊಗಳಿದ್ದು ಯಾವ ರೀತಿ ಅನ್ನೋದ ನಾವು ನೋಡಿದ್ವಿ ಪ್ರಭುಜಿ. ಇಟ್ಸ್ ಎ ವಂಡರ್ಫುಲ್ ಕ್ಲಾಸ್ ಪ್ರಭುಜಿ. ಥ್ಯಾಂಕ್ ಯು. ಈ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಥ್ಯಾಂಕ್ ಯು ಮಾತಾಜಿ. Thank you, Mataji. So Mataji has summarized the class very nicely. So she is telling that Vijayaratha Kutumba, that means the Lord has taken the ownership of bearing the responsibility of saving his devotees. As a head of the family, he is taking care of his responsibility of his devotees to take care of them. Secondly, Bhishma Dev's oath of using the five arrows, and how even Lord with his efforts, how he took Draupadi Devi and how his devotees were saved. Similarly, Bhishma Dev, even during whatever the difficulties are, but his unquented focus towards the Lord and remembering him was never detached. So Mataji is telling the class was very nice, and this was very nicely spoken. Hare Krishna Prabhuji. Yes, Mataji. ಅರ್ಜುನ ಕೃಷ್ಣನ್ ಭಕ್ತ ಆಗಿದ್ದ, ಅದೇ ತರ ಭೀಷ್ಮರನು ಕೃಷ್ಣನ್ ಭಕ್ತರೇ ಆಗಿದ್ರು. ಆದ್ರೆ ಕೃಷ್ಣ ಅರ್ಜುನನ್ನ ರಕ್ಷಿಸ್ತಾ ಇದ್ರು, ಭೀಷ್ಮರ ಜೊತೆ ಯುದ್ಧ ಮಾಡಿದ್ರು. ಇದು ಯಾವ ತರ ಅರ್ಥ ಮಾಡ್ಕೋಬಹುದು? ಹರೇ ಕೃಷ್ಣ. So Prabhuji, Ravinita Prabhu is also telling that please chant sincerely, that will sail us through. This is a constant request which comes from most of the senior devotees, because they are so merciful on us that they want us to sail through this worldly world. ರವೀಂದ್ರ ಪ್ರಭುಗಳು ಮತ್ತೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ದಯವಿಟ್ಟು ಎಲ್ಲರೂ ಶ್ರದ್ಧೆಯಿಂದ ಜಪ ಮಾಡಿ ಅಂತ ಹೇಳ್ಬಿಟ್ಟು. ಹಿರಿಯರಾದ ವೈಷ್ಣವರ ಕೃಪೆ ನಮ್ಮ ಮೇಲೆ ಸದವಾಗಿ ಇರುತ್ತದೆ ಅನ್ನೋದಕ್ಕೆ ಇದೇ ಕಾರಣ. ಅವರು ನಮ್ಮ ಜೀವನದ ಈ ಸಮುದ್ರದಲ್ಲಿ ಸಿಕ್ಕಾಕೊಂಡಿರೋ ನಮ್ಮನ್ನ ಹೊರಗೆ ತಕೊಂಡು ಹೋಗ್ಬೇಕು ಅಂತ ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ, ಮತ್ತು ಶ್ರದ್ಧೆಯಿಂದ ಜಪ ಮಾಡಿ ಅಂತ ನಿರಂತರವಾಗಿ ಹೇಳ್ತಾ ಇರ್ತಾರೆ. ಮಾತಾಜಿ asked a question that though Arjuna and Bhishma Dev both were devotees of the Lord, why Arjuna was given extra mercy, and why Bhishma Dev was not given that? How should we understand this? ಮಾತಾಜಿ, ಇದಕ್ಕೆ ಪ್ರಶ್ನೆನ ಭೀಷ್ಮ ದೇವರೇ ಕೊಡ್ತಾರೆ. ಮಾತಾಜಿ ಪ್ರಶ್ನೆಗೆ ಉತ್ತರನ ಭೀಷ್ಮ ದೇವರು ಪ್ರತಿ ಸರಿ ಕೂಡ ವಿಜಯರಥ, ವಿಜಯ ಸಾರಥಿ, ಪಾರ್ಥ ಸಾರಥಿ, ಗೋಪಿಜನ ವಲ್ಲಭ ಈ ತರ ಯಾಕೆ ಭೀಷ್ಮ ದೇವರು ಹೇಳ್ತಿದ್ದಾರೆ ಅಂದ್ರೆ, ಭಕ್ತರನ್ನ ಕಾಪಾಡೋದಕ್ಕೋಸ್ಕರ ಭಗವಂತ ನಿಮ್ಗೆ ಎಷ್ಟು ಕಷ್ಟಗಳನ್ನ ತಗೋತಿ ಅನ್ನೋದು ಒಂದು ಕಡೆ. ಎರಡನೇದಾಗಿ ಇಬ್ರು ಭಕ್ತರೇ. ಇಲ್ಲಿ ನೋಡಿ, ನಾನು ಒಂದು ಹೇಳಿದಂತ ಉದಾಹರಣೆ ಮುಖಾಂತರವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಭಗವಂತ ಒಂದು ಕಡೆ ಅರ್ಜುನನನ್ನ ಅವನನ್ನ ಕಾಪಾಡೋ ಮುಖಾಂತರವಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತೊಂದು ಕಡೆ ಭೀಷ್ಮ ದೇವರು ಕೂಡ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಏನಂತ ಪ್ರತಿಜ್ಞೆ ಮಾಡಿದ್ದಾರೆ? ನಿನ್ನ ಕೈಯಲ್ಲಿ ರಥಾಂಗ ಪಾಣಿಯಾಗಿ ನಿನ್ನ ಕೈಯಲ್ಲಿ ಕೂಡ ಆಯುಧವನ್ನ ನಾನು ಇಡಿಸ್ತೀನಿ ಅಂತ ಇವರು ಪ್ರತಿಜ್ಞೆ ಮಾಡಿದ್ದಾರೆ. ಇಲ್ಲಿ ಭೀಷ್ಮ ದೇವರ ಪ್ರತಿಜ್ಞೆಯನ್ನು ಕಾಪಾಡಬೇಕು, ಈ ಕಡೆ ಅರ್ಜುನನನ್ನು ಕಾಪಾಡಬೇಕು. ಮತ್ತೆ ಭಗವಂತ ಇಬ್ಬರಿಗೂ ಕೂಡ ಸಮಾನವಾಗಿ ಭಗವಂತ ಒಬ್ಬರಿಗೆ ಸಾಕ್ಯ ರಸದಲ್ಲಿ ಅವನನ್ನ ಆನಂದವನ್ನ ಮತ್ತೆ ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಭೀಷ್ಮ ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನನಗೆ ನನ್ನ ಮರಣದ ಸಮಯದಲ್ಲಿ ಕೃಷ್ಣ ನಿನ್ನನ್ನ ಪಾರ್ಥ ಸಾರಥಿಯ ರೂಪದಲ್ಲಿ ನಾನು ನೋಡ್ಬೇಕು, ನಿನ್ನನ್ನ ರಥಾಂಗ ಪಾಣಿಯಾಗಿ ನೋಡ್ಬೇಕು, ರಥಾಂಗ ಪಾಣಿ ಅಂದ್ರೆ ಆಯುಧವನ್ನ ತಗೊಂಡು ನೀನು ನನ್ನ ಮೇಲೆ ಬರೋದನ್ನ ನಾನು ನೋಡ್ಬೇಕು ಅಂತ ಇಬ್ರು ಕೂಡ ಒಂದು ವಿಚಾರವನ್ನು ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಭಗವಂತ ಒಬ್ಬನಿಗೆ ರೌದ್ರ ರಸದಲ್ಲಿ, ವೀರ ರಸದಲ್ಲಿ ಒಬ್ಬರಿಗೆ ರಕ್ಷಣೆಯನ್ನು ಕೊಡ್ತಿದ್ದಾರೆ, ಇನ್ನೊಬ್ಬರಿಗೆ ಸಾಕ್ಯ ರಸದಲ್ಲಿ ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾರೆ ಅಂದ್ರೆ, ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋ ಸ್ಥಿನ ಪ್ರಿಯ. ಭಗವಂತ ನಾನು ಎಲ್ಲರಿಗೂ ಕೂಡ ಸಮಾನವಾಗಿದ್ದೀನಿ. ಇಲ್ಲೂ ಕೂಡ ಭಗವಂತ ಸಮಾನವಾಗಿ ಇವ್ರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅವರ ಮಾತನ್ನ ಉಳಿಸೋ ಮುಖಾಂತರವಾಗಿ ಇಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ. ಇವ್ರಿಗೆ ಆ ಒಂದು ಅರ್ಜುನನನ್ನ ಕಾಪಾಡೋ ಮುಖಾಂತರವಾಗಿ ಇವ್ರಿಗೆ ರಕ್ಷಣೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರಿಗೂ ಕೂಡ ಭಗವಂತ ಏಕ ಪ್ರಕಾರವಾಗಿನೇ ನೋಡ್ಕೋತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. So to Mataji's question, Prabhuji has answered that the Lord looks at everybody equally. Even in Bhagavad Gita, it is mentioned the same.
And when we examine this particular scenario, the Lord has told Arjuna that he will take care of him. So he is blessing him, or he is taking care of him in the mood of Sakyarasa. And it is in Veerarasa, that is in a valorous spirit, he is, because Bhishmadev wanted to see the Lord in his full form as a warrior. So he also shows the mercy to Bhishmadev, coming in that form, even at the cost of breaking his own oath. ಇನ್ನೊಂದು ವಿಚಾರ ನಾವು ಭೀಷ್ಮ ದೇವರದಲ್ಲಿ ನಾವು ಅರ್ಥ ಮಾಡೋದಾದ್ರೆ, ಭಗವಂತ ಭೀಷ್ಮ ದೇವರನ್ನ ಅವರು ಯಾವಾಗ ಯುದ್ಧ ಎಲ್ಲ ಆಗೋದ್ಮೇಲೆ ಭೀಷ್ಮ ದೇವರ ಕೈಯಲ್ಲಿ ಪಾಂಡವರಿಗೆ ಅವ್ರು ಏನ್ ಮಾಡ್ತಾರೆ, ಉಪದೇಶಗಳನ್ನ ಕೊಡಿಸ್ತಾರೆ. ಭಗವಂತನೇ ಖುದ್ದಾಗಿ ಅವ್ರಿಗೆ ನಮ್ಮ ಪಾಂಡವರಿಗೆ ಒಳ್ಳೆ ಉಪದೇಶ ಕೊಡುವುದಾಗಿತ್ತು. ಆದ್ರೆ ಯುಧಿಷ್ಠಿರನ ಎಲ್ಲಾ ಪ್ರಶ್ನೆಗಳಿಗೆ ಭೀಷ್ಮನ ಹತ್ರಕ್ಕೆ ಕರ್ಕೊಂಡ್ಬಂದು ಭೀಷ್ಮನ ಮುಖಾಂತರವಾಗಿ ಉಪದೇಶಗಳನ್ನ ಹೇಳ್ತಾ ಭೀಷ್ಮರನ್ನು ಕೂಡ ಇಲ್ಲಿ ಭಗವಂತ ಕೊಂಡಾಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಭೀಷ್ಮ ದೇವರನ್ನು ಅವರು ಕೊಂಡಾಡ್ತಾ ಇದ್ದಾರೆ, ಮತ್ತೆ ಭೀಷ್ಮ ದೇವರಿಗೆ ಅವರು ಅಭಯವನ್ನ ಕೊಡ್ತಾ ಇದ್ದಾರೆ. ಈ ಕಡೆ ಅರ್ಜುನನಿಗೂ ಕೂಡ ಅವರು ಅಭಯವನ್ನ ಕೊಡ್ತಾ ಇದ್ದಾರೆ. One more example which Prabhuji is quoting is, even at the last time when the whole battle gets over and when the Pandavas win the battle, for all the doubts which come in Yudhishthira Maharaj's mind, the Lord could have answered it himself. But he took him to Bhishma Dev, because, and also by wearing all ornaments and clothes of a kingly people, because Bhishma Dev himself wanted to see the Pandavas and Dharma getting established. Not only that, by making Bhishma Dev speak about the things which clarified Yudhishthira's mindset, he has actually admired Bhishma Dev for the role which he has played. ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ, ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಭಜಿಸಿದ್ರು, ಭೀಷ್ಮದೇವರು ಭಜಿಸಿದ್ರು, ನನಗೆ ನೀನು ವೈರಿಯಾಗಿ ನೀನು ಯುದ್ಧವನ್ನ ಮಾಡ್ತಾ ನೀನ್ ನನ್ನ ಮುಂದೆ ಬರ್ಬೇಕು, ಧಾವಿಸಿ ಬರ್ಬೇಕು, ನನ್ನ ಜೊತೆ ನೀನು ಯುದ್ಧ ಆಡ್ಬೇಕು, ಆ ಒಂದು ಇದನ್ನ ನಾನು ರಸವನ್ನ ಅನುಭವಿಸ್ಬೇಕು ಅಂತ ಇವ್ರು ಬಯಸಿದ್ರು, ಭಜಿಸಿದ್ರು. ಹಾಗಾಗಿ ಭಗವಂತ ಅವ್ರ ಹತ್ರಕ್ಕೆ ಈ ಪ್ರಕಾರವಾಗಿ ಹೋದ್ರೆ ವಿನಃ ಅವ್ರನ್ನ ಬೇರೆ ದೃಷ್ಟಿಯಿಂದನೋ ಅಥವಾ ವೈರಿ ದೃಷ್ಟಿಯಿಂದನೋ ಅಥವಾ ಅವ್ರಿಗೆ ಕಡಿಮೆ ಮಾಡ್ಬೇಕು ಅನ್ನೋದು ಭಗವಂತನಲ್ಲಿ ಆ ವಿಚಾರ ಇರಲಿಲ್ಲ. ಮಾತ್ರ ನಾವ್ ಈಗ ಅರ್ಥ ಮಾಡ್ಕೋಬೇಕು. In Bhagavad Gita, it is also mentioned that Bhishma Dev aspired, inspired and prayed that the Lord comes in the form of a warrior, and the Lord blessed him accordingly. It was not in any other mood. ಈ ಮುಖಾಂತರವಾಗಿ Haribol, I want to just answer to this very important question. This came up, I think, 3-4 weeks back also. Simple understanding is, very simple understanding is, Bhishma Deva was on the side of adharma, Arjuna was on the side of dharma. If any person, he may be a Mahajana, Narajana, any Jana, if he is on the side of adharma, he will be defeated. People on the side of dharma, he will be protected. That's it. That is the summary of this question. ಮತ್ತೆ ಪೂಜ್ಯರಾದಂತ ರವಿನೀತ ಪ್ರಭುಗಳು ಈ ಒಂದು ಸಾರಾಂಶವನ್ನು, ಯಾಕಂತಂದ್ರೆ ಇದು ಹಿಂದೆ 2-3 ಸಲ ಕೂಡ ಬಂದಿತ್ತು, ನೇರವಾಗಿ ಸ್ಪಷ್ಟವಾಗಿ ಹೇಳ್ಬೇಕಾಗಿರೋ ಉತ್ತರ ಏನು ಅಂತಂದ್ರೆ, ಸಾಮಾನ್ಯವಾಗಿ ಧರ್ಮದ ಕಡೆ ಇದ್ದವ್ರನ್ನ ಭಗವಂತ ರಕ್ಷಿಸ್ತಾರೆ, ಅಧರ್ಮದ ಕಡೆ ಇದ್ದಂತವ್ರನ್ನ ಭಗವಂತ ಶಿಕ್ಷಿಸ್ತಾರೆ. ಅವರು ಯಾವುದೇ ಒಂದು ಮಹಾಜನ ಆಗಿರ್ಬಹುದು, ನರಜನ ಆಗಿರ್ಬಹುದು, ಅಥವಾ ಯಾವುದೇ ಜನ ಆಗಿರ್ಬಹುದು, ಭಗವಂತ ಕೇವಲ ಧರ್ಮದ ಪಕ್ಷಪಾತಿ. ಮಾತಾಜಿ ಅರ್ಥ ಆಯ್ತಲ್ಲ ಮಾತಾಜಿ? ಧನ್ಯವಾದ ಪ್ರಭುಜಿ, ಅರ್ಥ ಆಯ್ತು. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು. ಪ್ರಭು, ಈಗ ಅಂದ್ರೆ ಇದು ವೈಷ್ಣವ ಟಿಕೆಟ್ ಕ್ಲಾಸ್ಗೆ ಬಹಳ ಸಮಯ ಆಗ್ತಿದೆ. ಆದ್ರಿಂದ ಏನೇ ಪ್ರಶ್ನೆ ಇದ್ರು ನೀವು ನೇರವಾಗಿ ಲೋಕಬಂಧು ಪ್ರಭುಗೆ ಕಾಂಟ್ಯಾಕ್ಟ್ ಮಾಡಿ ಇದ್ ಮಾಡ್ಬೋದು. ನಾವು ದಯವಿಟ್ಟು ಕ್ಷಮಿಸಿ ಮುಂದಕ್ಕೋಗ್ಬೇಕಾಗುತ್ತೆ, ಯಾಕಂದ್ರೆ ಎಲ್ಲರಿಗೂ ಸ್ವಲ್ಪ ಸಮಯ ಆಗ್ಬೋದು. So whatever the further question and comments are, you can please contact Lokabandu Prabhuji directly and seek questions, or you can comment on that, please, because next class is for Vaishnava etiquettes. Can you chant for Lokabandu? ಲೋಕಬಂಧು ಪ್ರಭುಗಳು ಬಹಳ ಚೆನ್ನಾಗಿ ಪ್ರವಚನವನ್ನ ಮಾಡಿದ್ದಾರೆ. ನಾವು ಕೃತಜ್ಞತೆಯನ್ನು ಸಲ್ಲಿಸುವ ಪೂರ್ವಕವಾಗಿ ಅವ್ರಿಗೋಸ್ಕರ ಹರೇ ಕೃಷ್ಣ ಮಹಾಮಂತ್ರವನ್ನು ಒಮ್ಮೆ ಜೋರಾಗಿ ಎಲ್ಲರೂ. For the one Krishna, Hare Krishna, Hare Krishna, Hare Krishna, Hare Rama, Hare Rama.